ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತಾ ಇದ್ದೀನಿ. ನೋಡಿ, ಇವತ್ತಿನ ಕ್ಲಾಸಲ್ಲಿ ನಾವು ಸಾರ್ಥಕ್ KCET ಪ್ರಿಪರೇಷನ್ನ ಶುರು ಮಾಡ್ತಾ ಇದ್ದೀವಿ ಫಸ್ಟ್ ಚಾಪ್ಟರಿಂದ. ಅದು ಫಿಸಿಕಲ್ ವರ್ಲ್ಡ್. ಫಸ್ಟ್ PUCಯಲ್ಲಿ ಫಸ್ಟ್ ಚಾಪ್ಟರ್ ಫಿಸಿಕಲ್ ವರ್ಲ್ಡ್. ವೆರಿ ಬೇಸಿಕ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು KCETಗೆ ಅಷ್ಟೇ ಅಲ್ಲ, ನೀಟಿಗೂ ಸಹ ಬೇರೆ ಎಕ್ಸಾಮಿನೇಷನ್ಸ್ಗೂ ಸಹ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ. ಫಿಸಿಕಲ್ ವರ್ಲ್ಡ್ ಈ ಒಂದು ಚಾಪ್ಟ್ರಲ್ಲಿ ನಿಮಗೆ ಏನೇನು ಓದ್ಬಹುದು ಅಂತಂದಾಗ ವಾಟ್ ಈಸ್ ಇಂಟ್ರಡಕ್ಷನ್ ಬಗ್ಗೆ ನಾವು ಒಂದು ಸ್ವಲ್ಪ ನೋಡೋ. ಅಂದರೆ ಫಿಸಿಕ್ಸ್ ಅಂದರೆ ಏನು, ಸೈನ್ಸ್ ಅಂದರೆ ಏನು ಅಂತ ಬ್ರೀಫಾಗಿ ನೋಡ್ಕೊಂಡು ಹೋಗ್ತಾ ಇರೋಣ. ಅಷ್ಟೇ ಅಲ್ಲ, ಫಂಡಮೆಂಟಲ್ ಫೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಿಸಿಕ್ಸ್ ಆ್ಯಂಡ್ ಟೆಕ್ನಾಲಜಿ, ನೇಚರ್ ಆಫ್ ಫಿಸಿಕಲ್ ಲಾಸ್ ಅಂತ ಹೇಳ್ತೇನೆ. ನೇಚರ್ ಆಫ್ ಫಿಸಿಕಲ್ ಲಾಸ್. ಈ ಫಿಸಿಕ್ಸಲ್ಲಿ ಬರತಕ್ಕಂಥ ಲಾಸು ಯಾವ ನೇಚರ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಸೈನ್ಸ್. ಸೈನ್ಸ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸಿ ಹಿಯರ್, ಸೈನ್ಸ್ ಬೇರೆ ಏನೂ ಅಲ್ಲ, ಮನುಷ್ಯನಿಗೆ ಪ್ರತಿ ಒಬ್ಬ ಮನುಷ್ಯನಿಗೆ ಅವ್ರದ್ದೇ ಇರುತ್ತೆ ಇಮ್ಯಾಜಿನೇಟಿವ್ ಮೈಂಡ್ ಅನ್ನೋದು ಇರುತ್ತೆ, ಇಂಕ್ವೈರಿಂಗ್ ಮೈಂಡ್ ಅನ್ನೋದು ಇರುತ್ತೆ. ದಟ್ ಇಂಕ್ವೈರಿಂಗ್ ಮೈಂಡ್ ಲೀಡ್ಸ್ ದ ಬ್ರಾಂಚ್ ಕಾಲ್ಡ್ ಆಸ್ ಅ ಸೈನ್ಸ್ ಅಂತ ಹೇಳ್ತೀವಿ. ಸೈನ್ಸ್ ಈಸ್ ನಥಿಂಗ್ ಬಟ್, ಸಿ ಹಿಯರ್, ಇಟ್ ಈಸ್ ಎಕ್ಸ್ಪ್ಲೋರಿಂಗ್, ಎಕ್ಸ್ಪೆರಿಮೆಂಟಿಂಗ್ ಅಂಡ್ ಪ್ರಿಡಿಕ್ಟಿಂಗ್ ಫ್ರಮ್ ವಾಟ್ ವಿ ಸಿ ಅರೌಂಡ್ ಅಸ್. ಇಟ್ ಈಸ್ ನಥಿಂಗ್ ಬಟ್, ಏನು ಹೇಳ್ಬೋದು ನಾವು ಅಂತ, ನಮ್ಮ ಸುತ್ತಮುತ್ತ ನಡೆಯೋದಕ್ಕಂಥ ಫಿನಾಮಿನಾನ ಅಬ್ಸರ್ವ್ ಮಾಡಿಬಿಟ್ಟು ಅದ್ರ ಬಗ್ಗೆ ನಾವು ನಾಲೆಡ್ಜ್ನ ಗೇನ್ ಮಾಡ್ಕೊಳ್ಳೋದಕ್ಕಂಥ ಪ್ರಾಸೆಸ್ನ ಸೈನ್ಸ್ ಅಂತ ನಾವು ಕರಿತೀವಿ. ಸೊ ಸೈನ್ಸ್ ಅನ್ನೋದು ಎಲ್ಲಿಂದ ಬಂತು ನಿಮಗೆ ಅಂತಂದಾಗ, ಇಟ್ ಈಸ್ ಒಬ್ಟೈನ್ಡ್ ಫ್ರಮ್ ದ ವರ್ಡ್ ಸೈಂಟಿಯಾ ಅಂತ ಹೇಳ್ತಾರೆ. ಸೈಂಟಿಯಾ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಸೈಂಟಿಯಾ? ಇಟ್ ಇಸ್ ನಥಿಂಗ್ ಬಟ್ ಟು ನೋ ಅಂತ ಹೇಳ್ತಾರೆ. ಟು ನೋ, ಗೊತ್ತಾಗಿದಲ್ವ ಹೇಳಿದ್ದು? ಸೊ ದಟ್ ಈಸ್ ಅ ಪಾಯಿಂಟ್ ಟು ಬಿ ನೋಟೆಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನು ನಾವು ಸೈಂಟಿಫಿಕ್ ಆಗಿ ಸೈನ್ಸ್ ಅಂದರೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತಂದಾಗ, ಇಟ್ ಈಸ್ ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ದ ನ್ಯಾಚುರಲ್ ಫೆನಾಮಿನಾನ್ ಅಂತ ಹೇಳ್ತಾರೆ. ಒಂದು ನ್ಯಾಚುರಲ್ ಫೆನಾಮಿನಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್, ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ನ ಸೈನ್ಸ್ ಅಂತ ನಾವು ಕರಿತೀವಿ. ಲೇಟರ್, ವಾಟ್ ಈಸ್ ಫಿಸಿಕ್ಸ್? ಫಿಸಿಕ್ಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ನೇಚರ್ ಆ್ಯಂಡ್ ನ್ಯಾಚುರಲ್ ಫೆನಾಮಿನಾನ್ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ಸೊ ಬೇಸಿಕ್ ಲಾಸ್ ಆಫ್ ನೇಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಆ್ಯಂಡ್ ದ ಮ್ಯಾನಿಫೆಸ್ಟೇಷನ್ ಇನ್ ಡಿಫರೆಂಟ್ ನ್ಯಾಚುರಲ್ ಫೆನಾಮಿನಾನ್ ಅಂತ ಹೇಳ್ತಾರೆ. ನೇಚರ್ ಆ್ಯಂಡ್ ನ್ಯಾಚುರಲ್ ಫೆನಾಮಿನಾ ಅಲ್ಲಿ ನಡೆಯತಕ್ಕಂಥ ನ್ಯಾಚುರಲ್ ಫೆನಾಮಿನಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡತಕ್ಕಂಥ ಬ್ರಾಂಚ್ನ ಫಿಸಿಕ್ಸ್ ಅಂತ ಕರಿತೀವಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಅಂತ ಹೇಳ್ತಾರೆ. ನೋಡಿ, ಫಿಸಿಕ್ಸ್ಗೆ ತುಂಬ ಸ್ಕೋಪ್ ಇದೆ ಅಂತ ಹೇಳ್ತಾರೆ. ಫಿಸಿಕ್ಸ್ ಹ್ಯಾಸ್ ಅ ಮಚ್ ಸ್ಕೋಪ್. ವೈ? ಅದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂತಂದಾಗ, ವಿ ಸಿ ದ ಬ್ರಾಂಚಸ್ ಆಫ್ ದ ಫಿಸಿಕ್ಸ್. ಈ ಬ್ರಾಂಚಸ್ಸಲ್ಲಿ ನಾವು ಡಿಸ್ಕಸ್ ಮಾಡಬೇಕಿರೋದು ಟೂ ಮೇಜರ್ ಬ್ರಾಂಚಸ್. ಒನ್ ಈಸ್ ಕಾಲ್ಡ್ ಮ್ಯಾಕ್ರೋಸ್ಕೋಪಿಕ್ ಡೊಮೈನ್ ಅಂತ ಕರಿತೀವಿ, ಇನ್ನೊಂದನ್ನ ಮೈಕ್ರೋಸ್ಕೋಪಿಕ್ ಡೊಮೈನ್ ಅಂತಲೂ ಕರಿತೀವಿ. ಗೊತ್ತಾಗಿದಲ್ವಾ ಹೇಳ್ತಾ ಇರೋದು? ಸೊ ಲೆಟ್ ಅಸ್ ಸಿ ದಟ್ ಮ್ಯಾಕ್ರೋಸ್ಕೋಪಿಕ್ ಗ್ರೂಪ್ ಆಫ್ ಫಿಸಿಕ್ಸಲ್ಲಿ, ಇಲ್ಲ ಮ್ಯಾಕ್ರೋಸ್ಕೋಪಿಕ್ ಡೊಮೈನ್ ರೀಜಿಯನ್ನಲ್ಲಿ ಏನೇನು ಪಾರ್ಟ್ ಬರುತ್ತೆ ನಮಗೆ ಅಂತಂದಿದ್ದಾಗ, ಸಿ ಹಿಯರ್, ಈ ಮ್ಯಾಕ್ರೋಸ್ಕೋಪಿಕ್ ಡೊಮೈನಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥ ಪ್ರತಿಯೊಂದು ಫೆನಾಮಿನಾನ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಕ್ಲಾಸಿಕಲ್ ಫಿಸಿಕ್ಸ್ನ ನಾವು ಯೂಸ್ ಮಾಡಬಹುದು. ಕ್ಲಾಸಿಕಲ್ ಫಿಸಿಕ್ಸ್ ಈಸ್ ಆಲ್ಸೋ ನಥಿಂಗ್ ಬಟ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಂತಲೂ ಹೇಳ್ತಾರೆ. ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅರ್ಥ ಆಯ್ತಲ್ವ ಹೇಳಿದ್ದು? ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಂತಲೂ ಕರೀತಾರೆ. ವಿಚ್ ವಾಸ್ ಡೆವಲಪ್ಡ್ ಬೈ ದ ಸೈಂಟಿಸ್ಟ್ ಸರ್ ಐಸಾಕ್ ನ್ಯೂಟನ್ ಅಂತ ಕರಿತೀವಿ. ನೋಡಿ, ಈ ಒಂದು ಫೆನಾಮಿನಾನ್ ಅಂದರೆ, ಈ ಒಂದು ಮ್ಯಾಕ್ರೋಸ್ಕೋಪಿಕ್ ಡೊಮೈನಲ್ಲಿ ಎಂತಹ ಒಂದು ಫೆನಾಮಿನಾನ್ ಇನ್ವಾಲ್ವ್ ಆಗಿರುತ್ತೆ ಅಂತಂದರೆ, ಇಟ್ ಈಸ್ ಅ ಫೆನಾಮಿನ್ ಇನ್ವಾಲ್ವ್ಡ್ ಅಟ್ ದ ಲೆವೆಲ್ ಆಫ್ ಲ್ಯಾಬೊರೇಟರಿ ಸ್ಕೇಲ್ಸ್ ಆಗಿರ್ಬೋದು, ಟೆರೆಸ್ಟ್ರಿಯಲ್ ಆಗಿರ್ಬೋದು, ಅಷ್ಟೇ ಅಲ್ಲ ಆಸ್ಟ್ರೋನಾಮಿಕಲ್ ಸ್ಕೇಲ್ಸ್. ಅಂತಂದರೆ ದ ಫೆನಾಮಿನಾ ವಿಚ್ ವಿಲ್ ಟೇಕ್ ಪ್ಲೇಸ್ ಅಟ್ ದ ಲ್ಯಾಬೊರೇಟರಿ ಲೆವೆಲಲ್ಲಿ ನಡೆಯತಕ್ಕಂಥ ಫೆನಾಮಿನಾನ್ಸು ಈ ಮ್ಯಾಕ್ರೋಸ್ಕೋಪಿಕ್ ಡೊಮೈನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅಷ್ಟೆಲ್ಲ ಟೆರೆಸ್ಟ್ರಿಯಲ್ ಲೆವೆಲ್ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ, ದ ಫೆನಾಮಿನಾ ವಿಚ್ ಟೇಕ್ಸ್ ಪ್ಲೇಸ್ ಅಟ್ ದ ಸೈಜ್ ಈಕ್ವಲ್ ಟು ಸೈಜ್ ಆಫ್ ದ ಪ್ಲಾನೆಟ್ಸ್, ಅದನ್ನು ನಾವು ಟೆರೆಸ್ಟ್ರಿಯಲ್ ಫೆನಾಮಿನಾನ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಆಸ್ಟ್ರೋನಾಮಿಕಲ್ ಫೆನಾಮಿನಾನ್ ಅಂತ ಹೇಳ್ತಾರೆ. ದ ಫೆನಾಮಿನಾ ವಿಚ್ ಇನ್ವಾಲ್ವ್ಸ್ ಅಟ್ ದ ಸ್ಕೇಲ್ಸ್ ಆಫ್ ಸ್ಟಾರ್ಸ್, ಅದನ್ನ ಆಸ್ಟ್ರೋನಾಮಿಕಲ್ ಫೆನಾಮಿನಾನ್ ಅಂತ ಹೇಳ್ತೀವಿ.
ಗೊತ್ತಾಗಿದೆ ಅಲ್ವಾ? ಈ ಕ್ಲಾಸಿಕಲ್ ಫಿಸಿಕ್ಸಲ್ಲಿ ಮತ್ತೆ ಡಿಫರೆಂಟ್ ಬ್ರಾಂಚಸ್ ಅನ್ನೋದು ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಏನಪ್ಪ ಅಂತಂದರೆ ಮೆಕ್ಯಾನಿಕ್ಸ್ ಅಂತ ಹೇಳ್ತಾರೆ. ಮೆಕ್ಯಾನಿಕ್ಸ್ ಇಸ್ ಅ ಬ್ರಾಂಚ್ ಆಫ್ ಕ್ಲಾಸಿಕಲ್ ಫಿಸಿಕ್ಸ್ ಇಲ್ಲ ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಓಕೆ, ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಮೋಷನ್ ಆಫ್ ದ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಪಾರ್ಟಿಕಲ್ ಮೋಷನ್ ಅನ್ನೋದ್ರ ಬಗ್ಗೆ, ಪಾರ್ಟಿಕಲ್ ಅನ್ನೋದು ಮೋಷನ್ ಅಲ್ಲಿದ್ದಾಗ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅಂತಂದ್ರೆ ವಿಲ್ ಗೋ ವಿತ್ ದ ಚಾಪ್ಟರ್ ದಟ್ ಈಸ್ ಬ್ರಾಂಚ್ ಕಾಲ್ಡ್ ಆಸ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಲೇಟರ್ ಸೆಕೆಂಡ್ ಬ್ರಾಂಚ್ ಏನಪ್ಪಾ ಅಂತಂದಿದ್ದಾಗ ಎಲೆಕ್ಟ್ರೋಡೈನಮಿಕ್ಸ್. ಈ ಒಂದು ಎಲೆಕ್ಟ್ರೋಡೈನಮಿಕ್ಸ್ ಅನ್ನೋದು ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫಿನಾಮಿನಾನ್ಸ್ ಅಂತ ಹೇಳ್ತಾರೆ. ಅಸೋಸಿಯೇಟೆಡ್ ವಿತ್ ಚಾರ್ಜ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಬಾಡೀಸ್. ಚಾರ್ಜ್ಡ್ ಬಾಡೀಸ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಬಾಡೀಸ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಫಿನಾಮಿನನ್ ನಾವು ಈ ಎಲೆಕ್ಟ್ರೋಡೈನಮಿಕ್ಸಲ್ಲಿ ನಾವು ಓದ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಆಪ್ಟಿಕ್ಸ್. ಆಪ್ಟಿಕ್ಸ್ ಅಂದರೆ ಬೇರೆ ಏನೂ ಅಲ್ಲ, ಇಟ್ ಇಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಫಿನಾಮಿನಾನ್ ಆಫ್ ಲೈಟ್ ಅಂತ ಹೇಳ್ಬೋದು. ಫಿನಾಮಿನಾ ಆಫ್ ಲೈಟ್ ಆರ್ ಫಿನಾಮಿನಾನ್ ರಿಲೇಟೆಡ್ ಟು ಲೈಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ವರ್ಕಿಂಗ್ ಆಫ್ ಹ್ಯೂಮನ್ ಐ. ಹ್ಯೂಮನ್ ಐ ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ಓಕೆ, ಟೆಲಿಸ್ಕೋಪ್ ಹೇಗೆ ವರ್ಕ್ ಆಗುತ್ತೆ, ಮೈಕ್ರೋಸ್ಕೋಪ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಈ ಒಂದು ಆಪ್ಟಿಕ್ಸ್ ಬ್ರಾಂಚಲ್ಲಿ ಅಂತ ಹೇಳ್ತಾರೆ. ಲೇಟರ್ ವಿ ಹ್ಯಾವ್ ಟು ಗೋ ವಿತ್ ಥರ್ಮೋಡೈನಮಿಕ್ಸ್. ಥರ್ಮೋಡೈನಮಿಕ್ಸ್ ಅಂದ್ರೆ ಏನು ಹೇಳ್ತೀವಿ ಅಂತಂದಾಗ it is a branch which deals with the system of a macroscopic body equilibrium ಅಂತ ಹೇಳ್ತಾರೆ. ಅಂದರೆ ಜನರಲ್ ಆಗಿ ಈ ಥರ್ಮೋಡೈನಮಿಕ್ಸ್ ಅಂದ್ರೆ ಏನಪ್ಪ ಅಂದಾಗ ಇಟ್ ಡೀಲ್ಸ್ ವಿತ್ ದ the transfer of heat energy from one form to another form or transfer of heat energy into mechanical work ಅಂತ ಹೇಳ್ತಾರೆ. ಮೆಕ್ಯಾನಿಕಲ್ ವರ್ಕ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಮೈಕ್ರೋಸ್ಕೋಪಿಕ್ ಗ್ರೂಪ್ ಆಫ್ ಫಿಸಿಕ್ಸ್ ಇಲ್ಲ ಮೈಕ್ರೋಸ್ಕೋಪಿಕ್ ಡೊಮೈನ್ ಅಂತಾನು ಹೇಳ್ಬೋದು ನಾವು, ಇಲ್ಲ ರೀಜಿಯನ್ ಅಂತ ಹೇಳ್ತಾರೆ. ಈ ಮೈಕ್ರೋಸ್ಕೋಪಿಕ್ ಡೊಮೈನ್ ನಾವು ನೋಡಿದ್ದಾಗ ಈ ಒಂದು ರೀಜನ್ ಅಲ್ಲಿ, ಈ ಒಂದು ಡೊಮೈನ್ ಅಲ್ಲಿ ನಾವು ಯಾವತ್ತೇ ಅಲ್ಲಿ ಅಟಾಮಿಕ್ ಫಿನಾಮಿನಾನ್ ಬಗ್ಗೆ ನಾವು ಓದ್ತೀವಿ. ಅಷ್ಟೇ ಅಲ್ಲ, ಮಾಲಿಕ್ಯುಲರ್ ಫಿನಾಮಿನಾನ್ಸ್ ಬಗ್ಗೆ ಓದ್ತೀವಿ, ನ್ಯೂಕ್ಲಿಯರ್ ಫಿನಾಮಿನಾನ್ಸ್ ಬಗ್ಗೆ ಓದ್ತೀವಿ. ದಟ್ ಮೀನ್ಸ್ ಮೈಕ್ರೋಸ್ಕೋಪಿಕ್ ಅಂತಂದಾಗ ತುಂಬಾ ಕಣ್ಣಕ್ಕೆ ಕಾಣಿಸದೇ ಇರತಕ್ಕಂಥ ಪಾರ್ಟಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋದೇ ಈ ಮೈಕ್ರೋಸ್ಕೋಪಿಕ್ ಡೊಮೈನ್ ಅಂತ ಹೇಳ್ತಾರೆ. ಈ ಮೈಕ್ರೋಸ್ಕೋಪಿಕ್ ಡೊಮೈನ್ ಮತ್ತು ಸಬ್ ಬ್ರಾಂಚಸ್ ಬರುತ್ತೆ. ದಟ್ ಈಸ್ ಮಾಲಿಕ್ಯುಲರ್ ಫಿಸಿಕ್ಸ್, ಅಟಾಮಿಕ್ ಫಿಸಿಕ್ಸ್, ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಬರುತ್ತೆ. ಅಂಡ್ ದಿಸ್ ಮೈಕ್ರೋಸ್ಕೋಪಿಕ್ ಡೊಮೈನ್ ಇಸ್ ಆಲ್ವೇಸ್ ಡೀಲ್ಡ್ ವಿತ್ ಕ್ವಾಂಟಮ್ ಥಿಯರಿ ಇಲ್ಲ ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತಾರೆ. ಅಂಡ್ ದಿಸ್ ಕ್ವಾಂಟಮ್ ಥಿಯರಿ ಇಸ್ ಡೆವಲಪ್ಡ್ ಬೈ ದ ಸೈಂಟಿಸ್ಟ್ ಮ್ಯಾಕ್ಸ್ ಪ್ಲಾಂಕ್ ಅಂತ ಹೇಳ್ತಾರೆ. ಮ್ಯಾಕ್ಸ್ ಪ್ಲಾಂಕ್. ಅಂಡ್ ಲೇಟರ್ ಇಟ್ ವಾಸ್ ಡಿಸ್ಕಸ್ಡ್ ಬೈ ಐನ್ಸ್ಟೀನ್ ಅಂತನೂ ಹೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ವಾಟ್ ಇಸ್ ದ ಡಿಫರೆಂಟ್ ಸ್ಕೋಪ್ ಅಂಡ್ ಎಕ್ಸೈಟ್ಮೆಂಟ್ ಇನ್ ಫಿಸಿಕ್ಸ್. ಅರ್ಥ ಆಯ್ತಲ್ವಾ? ಸೊ ಯಾವಾಗಾದರೆ ನಿಮಗೆ ಡಿಫರೆಂಟ್ ಬ್ರಾಂಚಸ್ ಆಫ್ ಫಿಸಿಕ್ಸ್ ಬಗ್ಗೆ ನಾವು ನೋಡ್ತೀವೋ ಅವಾಗ ನಮಗೆ ಅರ್ಥ ಆಗುತ್ತೆ ಫಿಸಿಕ್ಸ್ಗೆ ಎಷ್ಟು ಸ್ಕೋಪ್ ಇದೆ ಅಂತಂದ್ಬಿಟ್ಟು. ಅದಕ್ಕೆ ಫಿಸಿಕ್ಸ್ನ ನಾವು ಫಂಡಮೆಂಟಲ್ ಬ್ರಾಂಚ್ ಆಫ್ ಸೈನ್ಸ್ ಅಂತಲೂ ಕರಿತೀವಿ. ಸೈನ್ಸಲ್ಲಿ ನಿಮಗೆ 3 ಬ್ರಾಂಚಸ್ ಇದೆ, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಅಂತಂದ್ಬಿಟ್ಟು. ಈ 3 ಸಬ್ ಬ್ರಾಂಚಸ್ಸಲ್ಲಿ ಫಿಸಿಕ್ಸ್ನ ವೆರಿ ಬೇಸಿಕ್ ಇಲ್ಲ ಫಂಡಮೆಂಟಲ್ ಬ್ರಾಂಚ್ ಆಫ್ ಸೈನ್ಸ್ ಅಂತ ಕರಿತೀವಿ. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಫಂಡಮೆಂಟಲ್ ಫೋರ್ಸಸ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಆರ್ ದ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್? ನೋಡಿ, ಇಲ್ಲಿ ವೆನೆವರ್ ವಿ ಕನ್ಸಿಡರ್ ದ ಫೋರ್ಸಸ್ ವಿಚ್ ಅಪಿಯರ್ ಇನ್ ನೇಚರಲ್ಲಿ ಇರತಕ್ಕಂಥ ಫೋರ್ಸಸ್ ಬಗ್ಗೆ ನಾವು ಒಂದ್ಸರಿ ಯೋಚನೆ ಮಾಡಿದಾಗ ಈ ಎಲ್ಲ ಫೋರ್ಸಸ್ ಅನ್ನೋದು ಸಹ ಬೇಸಿಕ್ ಫೋರ್ಸಸ್ ಇಂದ ಎವಾಲ್ವ್ ಆಗಿದೆ ಅಂತ ಹೇಳ್ತಾರೆ. ಆ 4 ಫಂಡಮೆಂಟಲ್ ಫೋರ್ಸಸ್ ಏನದು ಅಂತ ನೋಡೋಣ. ಸಿ ಹಿಯರ್, ವಾಟ್ ಆರ್ ದೇ? ಫಸ್ಟ್ ಒನ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತಾರೆ. ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಏನಪ್ಪಾ ಅಂತಂದಾಗ ಇಟ್ ಇಸ್ ನಥಿಂಗ್ ಬಟ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ 2 ಬಾಡೀಸ್ ಸಪರೇಟೆಡ್ ಬಟ್ ಸಮ್ ಡಿಸ್ಟೆನ್ಸ್. 2 ಬಾಡೀಸ್ ಅನ್ನೋದು ನಿಮಗೆ ಸ್ವಲ್ಪ ಡಿಸ್ಟೆನ್ಸ್ ಸಪರೇಟ್ ಆಗಿದ್ದಾಗ ಅದರಲ್ಲಿ ನಿಮಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನೋದು ಇರುತ್ತೆ. ಅದನ್ನು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಈ ಗ್ರಾವಿಟೇಷನಲ್ ಫೋರ್ಸ್ ಎಲ್ಲಿಂದ ಬರುತ್ತೆ, ಯಾವುದರಿಂದ ಬರುತ್ತೆ ಅಂತಂದಾಗ ಬಿಕಾಸ್ ಆಫ್ ಮಾಸಸ್ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಮಾಸಸ್. ಯಾವಾಗ ಬಾಡಿಗೆ ಇಲ್ಲ ಪಾರ್ಟಿಕಲ್ಗೆ ಮಾಸ್ ಅನ್ನೋದಿರುತ್ತೋ ಅದ್ರ ಮೇಲೆ ಡೆಫಿನೆಟ್ ಆಗಿ ಈ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ವಿ ಕ್ಯಾನ್ ಸೇ ಎಫ್ ಈಸ್ ಪ್ರಪೋರ್ಷನಲ್ ಟು ಎಫ್ ಈಸ್ ಈಕ್ವಲ್ ಟು ಅಂತಾನೆ ಬರ್ದ್ಬಿಡೋಣ ಡೈರೆಕ್ಟ್ ಆಗಿ. ಎಫ್ ಈಸ್ ಈಕ್ವಲ್ ಟು G(m1 m2) ಡಿವೈಡ್ ಬೈ r² ಅಂತ ಬರುತ್ತೆ. ದಿಸ್ ಇಸ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಮೇಲೆ ನಿಮಗೆ ಕೊಡ್ತಾರೆ ಈ ಗ್ರಾವಿಟೇಷನಲ್ ಫೋರ್ಸ್. ಗೊತ್ತಾಯ್ತಲ್ವಾ? ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದಾಗ ದಿಸ್ ಈಸ್
ಸಿ ಹಿಯರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಏನು ಅಂತ ಹೇಳ್ತಾರೆ. ದಿಸ್ ಇಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರೆಪಲ್ಷನ್ ಬಿಟ್ವೀನ್ ದ ಚಾರ್ಜ್ಡ್ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರೀತಾರೆ. ದ ಫೋರ್ಸ್ ಅಸೋಸಿಯೇಟೆಡ್ ವಿತ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅಂಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತಾರೆ. ನೋಡಿ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಹೇಗೆ ಡಿಫೈನ್ ಮಾಡ್ಬೋದು ಅಂತಂದ್ರೆ, ದ ಫೋರ್ಸ್ ವಿಚ್ ಬೈಂಡ್ಸ್ ದ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಟುಗೆದರ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಎರಡನ್ನೂ ಹಿಡಿದಿರೋದಕ್ಕೆ ಬೇಕಾಗಿರತಕ್ಕಂಥ ಫೋರ್ಸ್ನ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತಾರೆ. ಇದನ್ನ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತನೂ ಕರಿತೀವಿ. And later we have to understand about what is a weak nuclear force. ನೋಡಿ, ಇಲ್ಲಿ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಯಾವಾಗ ಬರುತ್ತೆ ನಿಮಗೆ ಅಂತಂದಾಗ, ಯಾವುದೇ ಒಂದು ನ್ಯೂಕ್ಲಿಯರ್ ಪ್ರಾಸೆಸ್ ಅನ್ನೋದು ನಡೆದಿದ್ದಾಗ. ನ್ಯೂಕ್ಲಿಯರ್ ಪ್ರಾಸೆಸ್ ಅಂದರೆ ಮೀನಿಂಗ್ ಏನು ಅಂತಂದಾಗ, ಸಿ ಹಿಯರ್ ಓಕೆ, ಹೈಲಿ ಅನ್ಸ್ಟೇಬಲ್ ನ್ಯೂಕ್ಲಿಯರ್ ಎಲಿಮೆಂಟ್ ಇಲ್ಲ ನ್ಯೂಕ್ಲಿಯಸ್ ಅನ್ನೋದು ಇರುತ್ತೆ. ಅದು ಸ್ಟೇಬಲ್ ಆಗಿ ಬರಬೇಕು ಅಂತಂದಾಗ ಇಟ್ ಅಂಡರ್ಗೋಸ್ ಡಿಕೆ ಬೈ ಎಮಿಟಿಂಗ್ ಆಲ್ಫಾ ಪಾರ್ಟಿಕಲ್, ಬೀಟಾ ಪಾರ್ಟಿಕಲ್ ಆರ್ ಗಾಮಾ ರೇಡಿಯೇಷನ್ ಅಂತ ಹೇಳ್ತೀವಿ. ಸೊ ವಿಚ್ ಅಪಿಯರ್ಸ್ ಓನ್ಲಿ ಇನ್ ಅ ನ್ಯೂಕ್ಲಿಯರ್ ಪ್ರಾಸೆಸ್. ದಟ್ಟು ರೇಡಿಯೋ ಆಕ್ಟಿವಿಟಿ ಫೆನಾಮಿನಾನ್ ಅಲ್ಲಿ ನಿಮಗೆ ಈ ಫೋರ್ಸಸ್ ಅನ್ನೋದು ನಿಮಗೆ ಅಪಿಯರ್ ಆಗುತ್ತೆ ಅಂತ ಕರಿತೀವಿ. ಸೊ ದೀಸ್ ಆರ್ ದ 4 ಫಂಡಮೆಂಟಲ್ ಫೋರ್ಸಸ್ ಫ್ರಮ್ ವಿಚ್ ಆಲ್ ಅದರ್ ಫೋರ್ಸಸ್ ಆರ್ ಎವಾಲ್ವ್ಡ್ ಅಂತ ಹೇಳ್ಬೋದು ನಾವು ಜನರಲ್ ಆಗಿ. ಸೊ ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್. ನೋಡಿ, ಈ ಫೋರ್ಸಸ್ ಸ್ಟ್ರೆಂತ್ ಬಗ್ಗೆ ನಾವು ಮಾತಾಡಬೇಕು ಅಂತಂದಿದ್ದಾಗ ಯಾವುದು ಸ್ಟ್ರಾಂಗೆಸ್ಟ್ ಅಂತಂದರೆ, ಸಿ ಹಿಯರ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. Later we'll go with electromagnetic force. Next one is weak nuclear force. Later we'll go with gravitational force ಅಂತ ಹೇಳ್ತಾರೆ. ರಿಲೇಟಿವ್ ಸ್ಟ್ರೆಂತ್ ಬಗ್ಗೆ ನಾವು ಒಂದ್ಸರಿ ನೋಡಿದ್ದಾಗ, ಸಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ಗೆ ನಾವು 100% ಇಲ್ಲ 1 ಅಂತ ತಗೊಂಡ್ರೆ, ನೋಡಿ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋದು 10⁻² ಟೈಮ್ಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತಾರೆ. ಅದೇ ನಿಮಗೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ನಿಮಗೆ 10⁻13 ಟೈಮ್ಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಆ್ಯಂಡ್ ವೆನೆವರ್ ವಿ ಗೋ ವಿತ್ ಗ್ರಾವಿಟೇಷನಲ್ ಫೋರ್ಸ್ ಇಟ್ ಈಸ್ ಇನ್ ದ ಆರ್ಡರ್ ಆಫ್ 10⁻39 ಆರ್ 10⁻40 ಟೈಮ್ಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಸೊ ನಾವೇನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ಎಫ್ ಗ್ರಾವಿಟೇಷನಲ್ ವಿಲ್ ಬಿ ಲೆಸ್ ದ್ಯಾನ್ ಎಫ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಲೆಸ್ ದ್ಯಾನ್ ಎಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಲೆಸ್ ದ್ಯಾನ್ ವಾಟ್ ಇಸ್ ಅ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ಬೋದು. ನೋಡಿ, ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ವೀಕರ್ ಫೋರ್ಸ್ ಇಲ್ಲ ವೀಕೆಸ್ಟ್ ಫೋರ್ಸ್ ಇನ್ ದ ನೇಚರ್ ಅಂತಲೂ ಹೇಳ್ತೀವಿ. ದೋ ಇಟ್ ಈಸ್ ವೀಕೆಸ್ಟ್ ಫೋರ್ಸ್ ಇನ್ ದ ನೇಚರಲ್ಲಿ ಬಹಳ ವೀಕ್ ಫೋರ್ಸ್ ಆಗಿದ್ರೂ ಸಹ ಇಟ್ ಈಸ್ ಮೋರ್ ಎನಫ್ ಟು ಗವರ್ನ್ ದ ಹೋಲ್ ಯೂನಿವರ್ಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಗೊತ್ತೇ ಇರುತ್ತೆ, ಓಕೆ, ಆಲ್ ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಬಿಕಾಸ್ ಆಫ್ ವಾಟ್ ಅಂತಂದಾಗ, ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಗ್ರಾವಿಟೇಷನಲ್ ವೀಕ್ ಇದ್ರೂ ಸಹ ಇಟ್ ಗವರ್ನ್ಸ್ ದ ಎಂಟೈರ್ ಯೂನಿವರ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲೆಟ್ ಅಸ್ ಸಿ ವಾಟ್ ಆರ್ ದ ನೆಕ್ಸ್ಟ್ ಒನ್, ನೇಚರ್ ಆಫ್ ಫಿಸಿಕಲ್ ಲಾಸ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ನೇಚರ್ ಆಫ್ ಫಿಸಿಕಲ್ ಲಾಸ್ ಅಂತಂದಾಗ, ನೋಡಿ ಇಷ್ಟೇ, ಫಿಸಿಕಲ್ ಲಾಸ್ ಇಲ್ಲ ಲಾಸ್ ಆಫ್ ಫಿಸಿಕ್ಸ್ ಅನ್ನೋದು ಹೇಗೆ ಡೆವಲಪ್ ಮಾಡಿದ್ದಾರೆ, ಹೇಗೆ ಸ್ಟೇಟ್ ಮಾಡಿದ್ದಾರೆ, ಯಾವುದನ್ನ ಬೇಸ್ ಮಾಡಿಕೊಂಡು ಕೊಟ್ಟಿದ್ದಾರೆ ಅಂತಂದರೆ, ಸೈಂಟಿಸ್ಟ್ ಅನ್ನೋದು ಹೇಳೋದು ಇಷ್ಟೇ. ಸಿ ಯಾವುದೋ ಒಂದು ಫೆನಾಮಿನಾ ನಡೆದಿದ್ದಾಗ, ನ್ಯಾಚುರಲ್ ಫಿನಾಮಿನಾ ಅನ್ನೋದು ನಡೆದಿದ್ದಾಗ ಅದರಲ್ಲಿ ವೇರಿಯಬಲ್ ಫೋರ್ಸಸ್ ಅನ್ನೋದು ಇನ್ವಾಲ್ವ್ ಆಗಿರುತ್ತೆ, ಇಲ್ಲ ಸೆವೆರಲ್ ಕ್ವಾಂಟಿಟೀಸ್ ಅನ್ನೋದು ಇನ್ವಾಲ್ವ್ ಆಗಿರುತ್ತೆ. ಆ ಸೆವೆರಲ್ ಕ್ವಾಂಟಿಟೀಸ್ ಅನ್ನೋದು ನಿಮಗೆ ಚೇಂಜ್ ಆಗ್ತಾನೂ ಇರ್ಬೋದು, ವೇರಿಯಬಲ್ ಫೋರ್ಸಸ್ ಅನ್ನೋದು ಇರುತ್ತೆ. ಆದರೆ ದೇರ್ ವಿಲ್ ಬಿ ಓನ್ಲಿ ಒನ್ ಕ್ವಾಂಟಿಟಿ. ಯಾವುದೋ ಒಂದು ಕ್ವಾಂಟಿಟಿ ಅನ್ನೋದು ನಿಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ನ್ಯಾಚುರಲ್ ಫಿನಾಮಿನಾನಲ್ಲಿ. ಓಕೆ, ಆ ಒಂದು ಕ್ವಾಂಟಿಟಿನ ನಾವು ಕನ್ಸರ್ವ್ಡ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದಟ್ ಕನ್ಸರ್ವ್ಡ್ ಕ್ವಾಂಟಿಟಿ ದ ಸ್ಟೇಟ್ಮೆಂಟ್ಸ್ ಆರ್ ಫಿಸಿಕಲ್ ಲಾಸ್ ಆರ್ ಡೆವಲಪ್ಡ್ ಅಂತ ಹೇಳ್ತಾರೆ. ಫಿಸಿಕಲ್ ಲಾಸ್ ಆರ್ ಡೆವಲಪ್ಡ್, ದಟ್ ಈಸ್ ದ ನೇಚರ್ ಆಫ್ ಫಿಸಿಕಲ್ ಲಾಸ್. ಗೊತ್ತಾಗಿದಲ್ವಾ? ಸೊ ಅರ್ಥ ಆಯ್ತಾ? ಫಿಸಿಕಲ್ ಲಾಸ್ ಆರ್ ಡೆವಲಪ್ಡ್ ಬೇಸ್ಡ್ ಆನ್
conserved quantities. Based on conserved quantities. What is meaning of conserved quantity? The quantity which remains constant, in a natural phenomenon. Okay, that is called conserved quantity ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? So let us see there. For example of laws of physics laws ಬಗ್ಗೆ ಒಂದು ಕೆಲವು ಎಕ್ಸಾಂಪಲ್ಸ್ ನಾವು ನೋಡೋಣ. ಸಿ ಹಿಯರ್ ಫಸ್ಟ್ ಒನ್, ದಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನೀವು ಲೋಯರ್ ಸೆಕ್ಷನ್ಸ್ ಇಂದ ಓದ್ತಾನೆ ಇರ್ತೀರಾ. ವಾಟ್ ಈಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ? ಗೊತ್ತಾಯ್ತಲ್ವಾ? ಸೊ ಸಿ ಹಿಯರ್, ಒಂದು ನಿಮಿಷ. ವಾಟ್ ಈಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ? ಸೊ ವಾಟ್ ಕ್ಯಾನ್ ಯು ಸೇ ಹಿಯರ್? Law of conservation of energy. It states that energy can neither be created nor be destroyed, but it can be transferred from one body to another body anta ಹೇಳ್ತಾರೆ. That is the law of conservation of energy ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? Later we have to understand that is law of conservation of mass ಅಂತಾನು ಹೇಳ್ತಾರೆ. ಇದು ಅಷ್ಟೇ. ನಿಮ್ಗೆ ಏನಂತ ಹೇಳ್ತಾರೆ ಅಂತಂದರೆ, ಸಿ ಹಿಯರ್ ಸ್ಟಾಟ್ಸ್ ದಟ್ ಮಾಸ್ ಕ್ಯಾನ್ ನೇದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಆರ್ ಒನ್ ಬಾಡಿ ಟು ಅನದರ್ ಬಾಡಿ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಅಕಾರ್ಡಿಂಗ್ ಟು ಐನ್ಸ್ಟೀನ್ಸ್ ಥಿಯರಿ ಆಫ್ ರಿಲೇಟಿವಿಟಿ, ವಿ ಕ್ಯಾನ್ ರೈಟ್ E is equals to mc² ಅಂತ ಬರಿಬಹುದು. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಸಿ ಹಿಯರ್, ಯಾವಾಗಾದರೆ ಒಂದು ಪಾರ್ಟಿಕಲ್ಗೆ ಎಮ್ ಅನ್ನೋಷ್ಟು ಮಾಸ್ ಇರುತ್ತೋ, ಆ ಮಾಸ್ ತಕ್ಕಂಗೆ ಅದರ ಎನರ್ಜಿ ಅನ್ನೋದು ಇರುತ್ತೆ. ಅದರ ಎನರ್ಜಿ ಎಷ್ಟು ಅಂತಂದರೆ E = mc² ಅಂತ ಹೇಳ್ತೀವಿ. ವೇರ್ ಎಮ್ ಈಸ್ ದ ಮಾಸ್ ಆ್ಯಂಡ್ ಸಿ ಈಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ದಿಸ್ ಈಸ್ ದ law of conservation of mass. Later we have to understand about what is law of conservation of momentum. Momentum ಅಂದ್ರೆ ಗೊತ್ತೇ ಇರುತ್ತೆ ನಿಮಗೆ. It is nothing but it is a quantity of motion of a moving body. ಓಕೆ, ಒಂದು ಬಾಡಿ ಅನ್ನೋದು ಮೋಷನಲ್ಲಿ ಇದೆ ಅಂತಂದಿದ್ದಾಗ ಆ ಬಾಡಿಗೆ ಇನ್ವಾಲ್ವ್ ಆಗಿರತಕ್ಕಂಥ ಕ್ವಾಂಟಿಟಿ ನಾವು ಓಕೆ ವಾಟ್ ಈಸ್ ದಿಸ್ ಮೊಮೆಂಟಮ್ ಅಂತ ಹೇಳ್ತೀವಿ. ಜನರಲ್ ಆಗಿ ಅದನ್ನು ಹೇಗೆ ಮೆಜರ್ ಮಾಡ್ತೀವಿ ಅಂದರೆ, ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಅಂತ ಹೇಳ್ತೀವಿ. ಸೊ ಸಿ ಹಿಯರ್, ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಏನು ಹೇಳುತ್ತೆ ನಿಮಗೆ ಅಂತಂದರೆ, ವೆನ್ ದ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಪಾರ್ಟಿಕಲ್ ಆರ್ ಎ ಬಾಡಿ ಈಸ್ ಈಕ್ವಲ್ ಟು 0. When external force acting on a body is equal to 0, the net linear momentum remains constant ಅಂತ ಹೇಳ್ತೀವಿ. ಸೊ ಅಬ್ಸರ್ವ್ ಮಾಡಿ ಇಲ್ಲಿ, when external force acting on a body is equal to 0. ಇಲ್ಲ ಅಂದರೆ ಇನ್ನೊಂದು ರೀತಿಯೂ ಹೇಳ್ಬೋದು. ಏನು ಅಂತಂದಾಗ, ವೆನ್ ಎವರ್ ಎ ಬಾಡಿ ಈಸ್ ಅನ್ ಐಸೋಲೇಟೆಡ್ ಬಾಡಿ ಆರ್ ವೆನ್ ಎವರ್ ಸಿಸ್ಟಮ್ ಈಸ್ ಅನ್ ಐಸೋಲೇಟೆಡ್ ಸಿಸ್ಟಮ್, ಅದಕ್ಕೆ ಮೊಮೆಂಟಮ್ ಅನ್ನೋದು ನಿಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ, ಇಲ್ಲ ಕನ್ಸರ್ವ್ ಆಗಿರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ನೋಡಿ, ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಲ್ಲಿ ಮತ್ತೆ ನಿಮಗೆ 2 ಟೈಪ್ಸ್ ಅಂತ ಹೇಳ್ತಾ ಇದ್ದಾರೆ. ಒಂದು ಲೀನಿಯರ್ ಮೊಮೆಂಟಮ್ ಕನ್ಸರ್ವೇಷನ್, ಇನ್ನೊಂದು ಆಂಗುಲರ್ ಮೊಮೆಂಟಮ್ ಕನ್ಸರ್ವೇಷನ್ ಅಂತ ಹೇಳ್ತಾರೆ. And later we have to understand what is the law of conservation of linear momentum. Law of conservation of linear momentum ಇದರಲ್ಲಿ ಇದು ಹೇಳುತ್ತೆ ಅಂತಂದ್ರೆ, ಸಿ ಹಿಯರ್, ವೆನ್ ದ ಎಕ್ಸ್ಟರ್ನಲ್ ಫೋರ್ಸ್, ಎಸ್ ಇಲ್ಲಿ ನೋಡಿ, ಇಲ್ಲಿ ಮತ್ತು ಕ್ಲಾಸಿಫೈ ಮಾಡಿದ್ದಾರೆ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ವೆನ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಈಕ್ವಲ್ ಟು 0, ದೆನ್ ದ ಮೊಮೆಂಟಮ್ ಆಫ್ ದ ಬಾಡಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಆ್ಯಂಡ್ ವಾಟ್ ಇಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗುಲರ್ ಮೊಮೆಂಟಮ್? ಆಂಗುಲರ್ ಮೊಮೆಂಟಮ್ ಕನ್ಸರ್ವೇಷನ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ವೆನ್ ದ ನೆಟ್ ಎಕ್ಸ್ಟರ್ನಲ್ ಟಾರ್ಕ್ ಆಕ್ಟಿಂಗ್ ಆನ್ ಎ ಬಾಡಿ ಈಸ್ ಈಕ್ವಲ್ ಟು 0, ದೆನ್ ಆಂಗುಲರ್ ಮೊಮೆಂಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಆಂಗುಲರ್ ಮೊಮೆಂಟಮ್ ಅಂದರೆ ಬೇರೆ ಏನೂ ಅಲ್ಲ, ಇಟ್ ಇಸ್ ನಥಿಂಗ್ ಬಟ್ mv/r ಅಂತ ಹೇಳ್ಬೋದು. mv/r, ಓಕೆನಾ? ಲೈಕ್ ದಟ್ ಸಿಮಿಲರ್ಲಿ ವಿ ಕ್ಯಾನ್ ಗೋ ವಿತ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತಲೂ ಹೇಳ್ಬೋದು. ಓಕೆ, what is the law of conservation of charge? For an isolated system or for an isolated body, the total charge remains constant ಅಂತ ಹೇಳ್ತಾರೆ. The net charge of an isolated system remains constant. Net charge on isolated system remains constant. Like that, there is also one more law, that is law of parity ಅಂತನೂ ಬರುತ್ತೆ. ಪ್ಯಾರಿಟಿ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ಸ್ಪಿನ್ ಮೋಷನ್ ಆಫ್ ದ ಪಾರ್ಟಿಕಲ್ಸ್ ಅಂತಲೂ ಹೇಳ್ಬೋದು. ಸೊ ಲೈಕ್ ದಟ್ ವಿ ಕ್ಯಾನ್ ಕ್ಲಾಸಿಫೈ ದ ಫಿಸಿಕಲ್ ಲಾಸ್. ಗೊತ್ತಾಗಿದಲ್ವಾ? ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಇಲ್ಲಿ ಕೆಲವು ಪಾಯಿಂಟ್ಸ್ ನಾವು ನೋಡೋಣ. ವಾಟ್ ಈಸ್ ದ ಸೈಂಟಿಫಿಕ್ ಮೆಥಡ್? ವಾಟ್ ಈಸ್ ದಿಸ್ ಸೈಂಟಿಫಿಕ್ ಮೆಥಡ್ ಅಂದರೆ ಏನು ಅಂತ ನೋಡ್ತೀವಿ.
ಸೈಂಟಿಫಿಕ್ ಮೆಥಡ್ ಅಂತ ನಾವು ಆಲ್ರೆಡಿ ಓದಿದ್ವಿ. ಸಿ ಹಿಯರ್, ಇಟ್ ಈಸ್ ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ನ್ಯಾಚುರಲ್ ಫಿನಾಮಿನಾ ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ ಡಿಫರೆಂಟ್ ಸ್ಟೆಪ್ಸ್ ಅಂತ ಹೇಳ್ತಾರೆ. ಡಿಫರೆಂಟ್ ಸ್ಟೆಪ್ಸ್ ವಾಟ್ ಆರ್ ದೇ ಅಂತಂದರೆ, ಫಸ್ಟ್ ಒನ್ ನೋಡಿ ಇಲ್ಲಿ ವಿ ಕ್ಯಾನ್ ಗೋ ವಿತ್ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್ಸ್ ಅಂತ ಹೇಳ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್ಸ್. ಆ್ಯಂಡ್ ಸೆಕೆಂಡ್ ಒನ್ ಏನಪ್ಪ ಅಂತಂದಾಗ, ಸಿ ಹಿಯರ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಓಕೆ ಎಕ್ಸ್ಪ್ಲನೇಷನ್ ಅಂತ ಹೇಳ್ತಾರೆ. ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಎಕ್ಸ್ಪ್ಲನೇಷನ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಈಸ್ ಥರ್ಡ್ ಪಾಯಿಂಟ್, ದಟ್ ಈಸ್ ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳ್ತಾರೆ. ಕಂಟ್ರೋಲ್ಡ್ experiments. Later we had to think about what is the verification of the results anta heltare. Next one is verification of, okay, before going to see that, let us write what is the mathematical modeling anta karibodu. mathematical modeling anta ಹೇಳ್ತಾರೆ. and next one we can say that what is the verification of the results anta ಹೇಳ್ತಾರೆ. verification of the results anta ಕರಿತೀವಿ. so these are the different steps involved in scientific method. ಅಷ್ಟೇ ಅಲ್ಲ, we have to understand whatever the laws that exist in the physics ಅಲ್ಲಿ ಏನಾದರೆ ಲಾಸ್ ಅನ್ನೋದಿರುತ್ತೋ, ಏನಾದರೆ ಫಿನಾಮಿನನ್ ಇರುತ್ತೋ, ಅದೆಲ್ಲ ನಮಗೂ ಟೆಕ್ನಾಲಜಿ ಡೆವಲಪ್ ಮಾಡೋದಕ್ಕೆ ವಿಲ್ ಯೂಸ್ ಅಂತ ಹೇಳ್ತಾರೆ. ಆ್ಯಂಡ್ ವಾಟ್ ಎವರ್ ದ ಟೆಕ್ನಾಲಜಿ ವಿ ಹ್ಯಾವ್ ಡೆವಲಪ್ಡ್, ಇಟ್ ವಿಲ್ ಬಿ ಯೂಸ್ಡ್ ಬೈ ದ ಸೊಸೈಟಿ. ಲೈಕ್ ದಟ್ ದ ಫಿಸಿಕ್ಸ್, ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ ಆರ್ ರಿಲೇಟೆಡ್ ಟು ಈಚ್ ಅದರ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಸಿ ಹಿಯರ್, by understanding the knowledge or the properties of electromagnetic waves, we have developed a technology called as communication systems ಅಂತ ಹೇಳ್ತಾರೆ. ಆ ಕಮ್ಯುನಿಕೇಶನ್ ಸಿಸ್ಟಮ್ ಯಾರು ಯೂಸ್ ಮಾಡ್ತಾ ಇದ್ದಾರೆ? ನಾವೇ ತಾನೆ. ಇಟ್ ಈಸ್ ನಥಿಂಗ್ ಬಟ್ ಸೊಸೈಟಿ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಅಷ್ಟೇ ಅಲ್ಲ, ಒನ್ ಮೋರ್ ಥಿಂಗ್ ಲೈಕ್ ದಟ್, whenever we go with steam engine is a technology ಅಂತ ಹೇಳ್ತಾರೆ. ಟೆಕ್ನಾಲಜಿ ಅದ್ರ ಬಗ್ಗೆ ನಾವು ಡಿಸ್ಕ್ರೈಬ್ ಮಾಡೋದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಫಿಸಿಕ್ಸ್ ಹ್ಯಾಸ್ ಡೆವಲಪ್ಡ್ ಎ ಬ್ರಾಂಚ್ ಕಾಲ್ಡ್ ಆಸ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತಾರೆ. ಲೈಕ್ ದಟ್ ಸಮ್ಟೈಮ್ಸ್ ಫಿಸಿಕ್ಸ್ ಲೀಡ್ಸ್ ಟು ಟೆಕ್ನಾಲಜಿ ಆ್ಯಂಡ್ ಟೆಕ್ನಾಲಜಿ ಲೀಡ್ಸ್ ಟು ಫಿಸಿಕ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ವಿ ಹ್ಯಾವ್ ಟು ರೀಕಾಲ್ ಇನ್ ದ ಫಿಸಿಕಲ್ ವರ್ಲ್ಡ್ ಬ್ರೀಫ್ಲಿ. ಇನ್ನು ಕೆಲವು ಪಾಯಿಂಟ್ಸ್ ನಾವು ಕಲಿಯೋಣ. ಓಕೆ, ಇನ್ ಕ್ವಶನ್ಸ್. ಲೆಟ್ ಅಸ್ ಸಿ ಫ್ಯೂ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ದ ಫಿಸಿಕ್ಸ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್, ಏನಪ್ಪ ಹೇಳ್ತೀವಿ ನಾವಿಲ್ಲಿ ನೋಡಿ, ಇಲ್ಲಿ ಪ್ರಾಕ್ಟಿಕಲ್ ಪರ್ಪಸ್, ಲಿವಿಂಗ್ ಥಿಂಗ್ಸ್, ಟೆಕ್ನಾಲಜೀಸ್ ಆ್ಯಂಡ್ ಒನ್ ಮೋರ್ ಥಿಂಗ್ ನೇಚರ್ ಆ್ಯಂಡ್ ನ್ಯಾಚುರಲ್ ಫಿನಾಮಿನಾನ್ ಅಂತ ಹೇಳ್ತಾರೆ. ವಾಟ್ ಈಸ್ ಆನ್ಸರ್? ಏನು ಹೇಳ್ತೇನೆ ನೀವು ಇದಕ್ಕೆ? ಇಟ್ ಈಸ್ ಅ ಬ್ರಾಂಚ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ಫಿನಾಮಿನಾನ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ನೆಕ್ಸ್ಟ್ ಒನ್, ಸಿ ಹಿಯರ್, ಇನ್ ಫಿಸಿಕ್ಸ್ ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಈ ಸೆಂಟ್ರಲ್ ಟು ದ ಗ್ರೋತ್ ಆಫ್ ಸೈನ್ಸ್ ಬಿಕಾಸ್ ಅಂತ ಹೇಳ್ತಾ ಇದ್ದಾರೆ. ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಅನ್ನೋದು ನಿಮಗೆ ಸೆಂಟ್ರಲ್ ಕೋರ್ ಅಂತಾನೆ ಹೇಳ್ಬೋದು ಫಾರ್ ದ ಗ್ರೋತ್ ಆಫ್ ಸೈನ್ಸ್. ವೈ ಅಂತ ಕೇಳ್ತಾ ಇದ್ದಾರೆ. ಸಿ ಹಿಯರ್, laws of nature are expressible in precise mathematical equations ಅಂತ ಹೇಳ್ತಾರೆ. Is it right or not? Okay, laws of motion, laws of nature ಅಂದರೆ ಫಿಸಿಕಲ್ ಲಾಸ್ ಅನ್ನೋದು ನಿಮಗೆ ಪ್ರಿಸೈಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಎನ್ ಎಕ್ಸ್ಟರ್ನಲ್ ಫೋರ್ಸ್ ಈ ಆಕ್ಟಿಂಗ್ ಆನ್ ಎ ಬಾಡಿ ಈಸ್ ಈಕ್ವಲ್ ಟು 0, ದೆನ್ ಮೊಮೆಂಟಮ್ ಆಫ್ ದ ಬಾಡಿ ರಿಮೈನ್ಸ್ ಕಾನ್ಸ್ಟೆಂಟ್. ನೋಡಿ, ಸಿಂಪಲ್ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಬರಿಬೋದಲ್ವ ನಾವು. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ಇಟ್ ಈಸ್ ಆಲ್ಸೋ ಕರೆಕ್ಟ್ ಅಂತ ಹೇಳ್ಬೋದು. ಬೇಸಿಕ್ ಲಾಸ್ ಯೂನಿವರ್ಸಿಟಿ ಅಪ್ಲೈ, ಬೇಸಿಕ್ ಲಾಸ್ ಆಫ್ ಯೂನಿವರ್ಸಿಟಿ ಅಲ್ಲ, ಬೇಸಿಕ್ ಲಾಸ್ ಆಫ್ ಯೂನಿವರ್ಸ್ ಅಪ್ಲೈ ಇನ್ ಡಿಫರೆಂಟ್ ಕಾಂಟೆಕ್ಸ್ಟ್ ಅಂತ ಹೇಳ್ಬೋದು. ಓಕೆ, ಈ ಬೇಸಿಕ್ ಲಾಸ್ ಅನ್ನೋದು ಏನಾದರೂ ಇದೆ ಫಿಸಿಕ್ಸಲ್ಲಿ, ಅದು ಡಿಫರೆಂಟ್ ಫಿನಾಮಿನಾನಲ್ಲಿ ಡಿಫರೆಂಟ್ ಸಿಚುವೇಶನ್ಸ್ ನಾವು ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಎಸ್, ಇಟ್ ಈಸ್ ಆಲ್ಸೋ ಕರೆಕ್ಟ್ ಅಂತಲೇ ಹೇಳ್ಬೋದು. ಸೊ ಸೆಕೆಂಡ್ ಪಾಯಿಂಟ್ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಒಂದು ನೋಡಿ, ಸ್ಟ್ರಾಟಜಿ ಆಫ್ ಅಪ್ರಾಕ್ಸಿಮೇಷನ್ ಟರ್ನ್ ಔಟ್ ಟು ಬಿ ವೆರಿ ಸಕ್ಸಸ್ಫುಲ್ ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್? ಅಷ್ಟೇ, ಯಾವಾಗಾದರೆ ಅಪ್ರಾಕ್ಸಿಮೇಷನ್ಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವೋ ನಮಗೆ
ಬರೋತಕ್ಕಂಥ ರಿಸಲ್ಟ್ ಅನ್ನೋದು ನಿಮಗೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ಗೆ ತುಂಬ ಕ್ಲೋಸ್ ಆಗಿರುತ್ತೆ ಅಂತಲೂ ಹೇಳ್ಬೋದು. ದೇರ್ ಫೋರ್ ವಾಟ್ ಈಸ್ ಆಪ್ಷನ್ ವಿ ಕ್ಯಾನ್ ಗೋ ವಿತ್ ಆಲ್ ದಿ ಅಬೌವ್ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಗ್ರೋತ್ ಆಫ್ ಸೈನ್ಸ್ಗೆ ದಿಸ್ ಆರ್ ಆಲ್ ದ ಥಿಂಗ್ಸ್ ರಿಕ್ವೈರ್ಡ್ ಇಲ್ಲ ಇದೆ ಇರೋದು ಅಂತ ಹೇಳ್ತೀವಿ ನಾವು. ಲೇಟರ್ ಸಿ ಹಿಯರ್ ವಿತ್ ವಿಚ್ ಫಿನಾಮಿನಾ ಕ್ಲಾಸಿಕಲ್ ಫಿಸಿಕ್ಸ್ ಡೀಲ್ಸ್ ಮೇನ್ಲಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕ್ಲಾಸಿಕಲ್ ಫಿಸಿಕ್ಸ್ ಅನ್ನೋದು ಯಾವ ಡೊಮೈನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಇಲ್ಲ ಯಾವ ಫಿನಾಮಿನಾನ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಂದಿದ್ದಾಗ ವಿ ಕ್ಯಾನ್ ಗೋ ವಿತ್ ಮೈಕ್ರೋಸ್ಕೋಪಿಕ್ ನ್ಯಾಚುರಲ್ ನನ್ ಆಫ್ ದೀಸ್ ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಮ್ಯಾಕ್ರೋಸ್ಕೋಪಿಕ್ ಡೊಮೈನ್. ಗೊತ್ತಾಯ್ತಲ್ವಾ? ಮ್ಯಾಕ್ರೋಸ್ಕೋಪಿಕ್ ಡೊಮೈನ್ ಅಂದ್ರೆ ಮೀನಿಂಗ್ ಏನಪ್ಪ? ದ ಡೊಮೈನ್ ವಿಚ್ ಎಕ್ಸ್ಪ್ಲೈನ್ಸ್ ದ ಫಿನಾಮಿನಾ ವಿಚ್ ಟೇಕ್ಸ್ ಪ್ಲೇಸ್ ಅಟ್ ಲ್ಯಾಬೊರೇಟರಿ ಲೆವೆಲ್, ಟೆರೆಸ್ಟ್ರಿಯಲ್ ಲೆವೆಲ್ ಅಂಡ್ ಸೆಲೆಸ್ಟಿಯಲ್ ಲೆವೆಲ್ ಅಂತ ಹೇಳ್ತೀವಿ. ಲೈಕ್ ದಟ್ ವಿ ಕ್ಯಾನ್ ಸಿ. ನೆಕ್ಸ್ಟ್ ಒನ್, ಮೈಕ್ರೋಸ್ಕೋಪಿಕ್ ಡೊಮೈನ್ ಇನ್ಕ್ಲೂಡ್ಸ್. ಮೈಕ್ರೋಸ್ಕೋಪಿಕ್ ಡೊಮೈನ್ ಏನು ಇನ್ಕ್ಲೂಡ್ ಆಗಿರುತ್ತೆ ನೋಡಿ ಇಲ್ಲಿ? ಕ್ವಾಂಟಮ್ ಥಿಯರಿ, ಮೆಕ್ಯಾನಿಕ್ಸ್, ಥರ್ಮೋಡೈನಮಿಕ್ಸ್, ಸೌಂಡ್. ನೋಡಿ ಇಲ್ಲಿ ಮೆಕ್ಯಾನಿಕ್ಸ್ ಎಲ್ಲಿರುತ್ತೆ ನಿಮಗೆ? ಕ್ಲಾಸಿಕಲ್ ಫಿಸಿಕ್ಸ್ ಅಲ್ತಾನೆ. ಥರ್ಮೋಡೈನಮಿಕ್ಸು ಅಷ್ಟೇ, ಸೌಂಡು ಅಷ್ಟೇ, ಇದೆಲ್ಲ ಕ್ಲಾಸಿಕಲ್ಲೇ ಬರುತ್ತೆ. ಸೊ ಮೈಕ್ರೋಸ್ಕೋಪಿಕ್ ಡೊಮೈನ್ ಇನ್ಕ್ಲೂಡ್ಸ್ ಕ್ವಾಂಟಮ್ ಥಿಯರಿ. ಗೊತ್ತಾಯ್ತಲ್ವಾ? ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. Observable universe has range of mass. ನಾನು ಹೇಳ್ತಾ ಇದ್ದೀನಲ್ವಾ? ಓಕೆ, ಫಿಸಿಕ್ಸ್ ಹ್ಯಾಸ್ ಅ ಲಾಟ್ ಆಫ್ ಸ್ಕೋಪ್ ಅಂಡ್ ಎಕ್ಸೈಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಯಾಕೆ ಅಂತಂದಾಗ ಇಟ್ ಕ್ಯಾನ್ ಮೆಷರ್ ಎ ಮಾಸ್ ರೇಂಜಿಂಗ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೂ ಮೆಜರ್ ಮಾಡ್ತಾರೆ ಅಂತಂದ್ರೆ ಫಿಸಿಕ್ಸ್ ಲಾಸ್ ಫ್ರಮ್ 10 to the power of -30 kg, it is approximate mass of the basic particle electron ಅಂತ ಹೇಳ್ತಾರೆ, to 10 to the power of 55 kg ಅಂತ ಹೇಳ್ತಾರೆ. It is a mass of observable universe ಅಂತ ಹೇಳ್ತೀವಿ. Therefore what is the range of mass? maximum ಎಲ್ಲಿವರೆಗೂ ನಾವು ಮೆಜರ್ ಮಾಡಬಹುದು ಅಂತಂದ್ರೆ up to 10 to the power of 55 kg ಅಂತ ಹೇಳ್ತಾರೆ. Therefore we can go with option D. ಗೊತ್ತಾಗ್ತದಲ್ವಾ? ನೆಕ್ಸ್ಟ್ ನೋಡಿ, ಮ್ಯಾಕ್ಸ್ವೆಲ್ಸ್ ಸೆಟ್ ಆಫ್ ಈಕ್ವೇಷನ್ ಎನ್ಕ್ಯಾಪ್ಸುಲೇಟೆಡ್ ಬೇಸಿಕ್ ಲಾಸ್ ಸಚ್ ಆಸ್. ನೋಡಿ, ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಅನ್ನೋದು ನಿಮಗೆ ಓಕೆ ಅದೆಲ್ಲ ನಿಮಗೆ ಯಾವುದನ್ನ ಸೇರಿಸ್ಕೊಂಡು ಮ್ಯಾಕ್ಸ್ವೆಲ್ ಅವ್ರ ಈಕ್ವೇಷನ್ಸ್ ನಿಮಗೆ ಡೆವಲಪ್ ಮಾಡಿದ್ದಾರೆ ಅಂತಂದರೆ ಇಟ್ ಈಸ್ ಬೇಸ್ಡ್ ಆನ್ ಸಿ ಹಿಯರ್ ಕೂಲಮ್ ಲಾ ಆಗಿರ್ಬೋದು, ಆಯ್ಸ್ಟೇಟ್ ಅಂತಂದರೆ ಮ್ಯಾಗ್ನೆಟಿಸಮ್ ಸಂಬಂಧಪಟ್ಟಿರೋದಾಗಿರ್ಬೋದು, ಆಂಪಿಯರ್ ಅದು ಅಷ್ಟೇ ನಿಮಗೆ ಫ್ಯಾರಡೇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಎಲ್ಲದನ್ನು ಸೇರಿಸ್ಕೊಂಡು ಮ್ಯಾಕ್ಸ್ವೆಲ್ ಅವರು 4 ಈಕ್ವೇಷನ್ಸ್ನ ಕೊಡ್ತಾರೆ. ಅದನ್ನು ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ಗೋ ವಿತ್ ಸಿ ಹಿಯರ್ ಆಪ್ಟಿಕಲ್ ಲಾಸ್ ಅನ್ನೋದು ಅದರಲ್ಲಿ ನಿಮಗೆ ಇನ್ವಾಲ್ವ್ ಆಗಿರಲ್ಲ. ಸೊ ಇಟ್ ಇನ್ವಾಲ್ವ್ಸ್ ಓನ್ಲಿ ಕೂಲಮ್ ಅಂಡ್ ಆಯ್ಸ್ಟೆಡ್ ಲಾಸ್, ಆಂಪಿಯರ್ ಅಂಡ್ ಫ್ಯಾರಡೇಸ್ ಲಾಸ್ ಅಂತ ಹೇಳ್ಬೋದು. Therefore we can go with A and B. So option D is our correct answer ಅಂತ ಹೇಳ್ತೀವಿ. ಅರ್ಥ ಆಗ್ತದಲ್ವಾ ಹೇಳ್ತಾರೆ ಏನು ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ದ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ದ ಫಿನಾಮಿನಾ ದಟ್ ಆಪ್ಟಿಕ್ಸ್ ಡೀಲ್ಸ್ ವಿತ್. ಎಲ್ಲರಿಗೂ ಗೊತ್ತಿದೆ, ಲೈಟ್ ಬಗ್ಗೆ ಡಿಸ್ಕಸ್ ಮಾಡೋತಕ್ಕಂಥ ಬ್ರಾಂಚ್ನ ಏನಂತ ಕರಿತೀವಿ? ಆಪ್ಟಿಕ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಓಕೆನಾ? ಕರೆಕ್ಟಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನು ಆಪ್ಷನ್ ಬಿ ಸಿ ನೋಡೋಣ ಇಲ್ಲಿ. ವರ್ಕಿಂಗ್ ಆಫ್ ಟೆಲಿಸ್ಕೋಪ್ಸ್ ಅಂಡ್ ಮೈಕ್ರೋಸ್ಕೋಪ್ಸ್, ಎಸ್ ಕರೆಕ್ಟ್ ಆಗಿದೆ. ಸೊ ಲೈಟ್ ಒಂದ್ರ ಬಗ್ಗೆನೇ ಅಲ್ಲ, ಇಟ್ ಡೀಲ್ಸ್ ವಿತ್ ಟೆಲಿಸ್ಕೋಪ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ, ಮೈಕ್ರೋಸ್ಕೋಪ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಕಲರ್ ಎಕ್ಸಿಬಿಟೆಡ್ ಬೈ ಥಿನ್ ಫಿಲಿಮ್ಸ್ ಅಂತ ಹೇಳ್ತಾರೆ. ಥಿನ್ ಫಿಲಿಮ್ಸ್ ನಾವು ರೈನಿ ಸೀಸನ್ಸಲ್ಲಿ ಇಲ್ಲ ನೀರು ಹಾಕಿದ್ದಾಗ ಥಿನ್ ಫಿಲಿಮ್ಸ್ ಅನ್ನೋದು ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. ಅದನ್ನೆಲ್ಲ ಡಿಸ್ಕಸ್ ಮಾಡೋತಕ್ಕಂಥ ಬ್ರಾಂಚ್ ಓಕೆ ಆಪ್ಟಿಕ್ಸ್ ಅಂತ ಹೇಳ್ತೀವಿ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಲ್ ಆಫ್ ದಿ ಅಬೌವ್ ಅಂತ ಕರಿತೀವಿ. ಅರ್ಥ ಆಗಿದಲ್ವಾ ಹೇಳಿದ್ದು? ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಕನ್ಸರ್ವೇಷನ್ ಲಾಸ್ ಆರ್ ಸಚ್ ದಟ್ ಏನು ಹೇಳ್ಬೋದು ನಾವಿಲ್ಲಿ? ಇಟ್ ಕೆನಾಟ್ ಬಿ ಪ್ರೂವ್ಡ್ ಬಟ್ ಕ್ಯಾನ್ ಬಿ ವೆರಿಫೈಡ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಕೆನಾಟ್ ಬಿ ಪ್ರೂವ್ಡ್ ಬಟ್ ಕ್ಯಾನ್ ಬಿ ವೆರಿಫೈಡ್. ನೆಕ್ಸ್ಟ್ ಒನ್, ಇಟ್ ಕ್ಯಾನ್ ನೈದರ್ ಬಿ ಪ್ರೂವ್ಡ್ ನಾರ್ ಕ್ಯಾನ್ ಬಿ ವೆರಿಫೈಡ್. ಓಕೆ, ಇಟ್ ಕ್ಯಾನ್ ಬಿ ಪ್ರೂವ್ಡ್ ಆ್ಯಂಡ್ ವೆರಿಫೈಡ್. ನೆಕ್ಸ್ಟ್ ಒನ್, ಇಟ್ ಕ್ಯಾನ್ ಬಿ ಪ್ರೂವ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಇಸ್ ದ ಕರೆಕ್ಟ್ ಆಪ್ಷನ್ ವಿ ಕ್ಯಾನ್ ಗೋ ವಿತ್?
ನೋಡಿ ಏನಂತ ಆನ್ಸರ್ ಮಾಡೋದಕ್ಕೆ ಕನ್ಸರ್ವೇಷನ್ ಲಾಸ್ ಬಗ್ಗೆ ಅವರು ಕೇಳ್ತಾ ಇದ್ದಾರೆ. ನೋಡಿ ಕನ್ಸರ್ವೇಷನ್ ಲಾಸ್ ಅನ್ನೋದು ನಿಮಗೆ ಕನ್ಸರ್ವ್ಡ್ ಕ್ವಾಂಟಿಟೀಸ್ನ ಬೇಸ್ ಮಾಡಿಕೊಂಡು ಕೊಟ್ಟಿರ್ತಾರೆ. ಇಸ್ ಇಟ್ ರೈಟ್? ಸೊ ಅದನ್ನು ನೇಚರ್ ಆಫ್ ಫಿಸಿಕಲ್ ಲಾಸಲ್ಲಿ ನಾವು ಓದಿದ್ದೀವಿ. ಸೊ ಏನಂತ ಹೇಳ್ಬೋದು ನಾವು, ಕನ್ಸರ್ವೇಷನ್ ಲಾಸ್ ಆರ್ ಸಚ್ ದಟ್ ಇಟ್ ಕೆನಾಟ್ ಬಿ ಪ್ರೂವ್ಡ್ ಬಟ್ ಕ್ಯಾನ್ ಬಿ ವೆರಿಫೈಡ್. ಅದನ್ನು ಪ್ರೂವ್ ಮಾಡೋಕ್ಕೆ ಆಗಲ್ಲ, ಬಟ್ ಅದನ್ನು ವೆರಿಫೈ ಮಾಡಬಹುದು ಅಂತ ಹೇಳ್ತಾ ಇದ್ದೀವಿ. ದಟ್ ಈಸ್ ಅಬೌಟ್ ದ ಕನ್ಸರ್ವೇಷನ್ ಲಾಸ್. Later, we have to think about what is the radio and television are based on ಅಂತ ಹೇಳ್ತಾರೆ. ನೋಡಿ ಇಲ್ಲಿ ರೇಡಿಯೋ ಮತ್ತು ಟೆಲಿವಿಷನ್ ಅನ್ನೋದು ಯಾವುದನ್ನ ಬೇಸ್ ಮಾಡಿಕೊಂಡು ವರ್ಕ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಇನ್ವರ್ಸ್ ಸ್ಕ್ವೇರ್ ಲಾ ಆಫ್ ಚಾರ್ಜಸ್ ಅಂತ ಹೇಳ್ತಾ ಇದ್ದಾರೆ. ಇನ್ವರ್ಸ್ ಸ್ಕ್ವೇರ್ ಲಾ ಆಫ್ ಚಾರ್ಜಸ್ ಏನು ಹೇಳುತ್ತಿದೆ? ಇನ್ವರ್ಸ್ ಸ್ಕ್ವೇರ್ ಲಾ ಅಂತಂದರೆ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q1 Q2 ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಇದನ್ನು ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಕರಿತೀವಿ. ಆ್ಯಂಡ್ ಪ್ರೊಡಕ್ಷನ್, ಪ್ರಾಪಗೇಷನ್, ರಿಸೆಪ್ಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಪ್ರೊಡಕ್ಷನ್ ಅಷ್ಟೇ ಅಲ್ಲ, ಪ್ರಾಪಗೇಷನ್, ರಿಸೀವಿಂಗ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಡಿಜಿಟಲ್ ಲಾಜಿಕ್ ಅಂತ ಹೇಳ್ತಾರೆ. ಡಿಜಿಟಲ್ ಲಾಜಿಕ್ ಅಂದರೆ ಮೀನಿಂಗ್ ಏನು ಅಂತಂದಿದ್ದಾಗ, ಸಿ ಹಿಯರ್ ದ ವಿಚ್ ವರ್ಕ್ಸ್ ಬಿಟ್ವೀನ್ ಟು ಲಾಜಿಕ್ ಲೆವೆಲ್ಸ್ ಅಂತ ಹೇಳ್ತಾರೆ. 0 or 1, ಟ್ರೂ ಆರ್ ಫಾಲ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಮೆಕ್ಯಾನಿಕ್ಸ್ ಅಂತ ಹೇಳ್ತಾರೆ. ಮೆಕ್ಯಾನಿಕ್ಸ್, ಓಕೆನಾ? ಸೊ ಜನರಲ್ ಆಗಿ ರೇಡಿಯೋ ಮತ್ತು ಟೆಲಿವಿಷನ್ ಅನ್ನೋದು ಬೇಸಿಕಲಿ ಇಟ್ ವರ್ಕ್ಸ್ ಆನ್ ರೇಡಿಯೋ ವೇವ್ಸ್, ವಾಟ್ ಇಸ್ ದಟ್, ಮೈಕ್ರೋವೇವ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ದೋಸ್ ಆರ್ ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಪ್ರೊಡಕ್ಷನ್, ಪ್ರಾಪಗೇಷನ್, ರಿಸೆಪ್ಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ ಇದು ಬೇಸ್ ಆಗಿರುತ್ತೆ ಅಂತ ಹೇಳ್ತೀವಿ. ಲೇಟರ್ ನೋಡಿ ಇಲ್ಲಿ ದ ಪರ್ಸನ್ who had been awarded the title of father of physics of 20th century ಅಂತ ಹೇಳ್ತಾ ಇದ್ದಾರೆ. 20th centuryಯಲ್ಲಿ ನಾವು ಫಾದರ್ ಆಫ್ ಫಿಸಿಕ್ಸ್ ಯಾವುದಕ್ಕೆ ಟೈಟಲ್ ಕೊಟ್ಟಿದ್ದಾರೆ ಅಂತಂದಾಗ, ಸಿ ಹಿಯರ್ ಮೇಡಮ್ ಕ್ಯೂರಿ, ಸರ್ CV ರಾಮನ್, ನೀಲ್ಸ್ ಬೋರ್, ಆಲ್ಬರ್ಟ್ ಐನ್ಸ್ಟೀನ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಾದರ್ ಆಫ್ ಫಿಸಿಕ್ಸ್ ಅಂತ ಹೆಸರು ಕೊಟ್ಟಿರೋದು ಏನು ಯಾರಿಗೆ ಅಂತಂದರೆ, ವಿ ಕ್ಯಾನ್ ಗೋ ವಿತ್ ಆಲ್ಬರ್ಟ್ ಐನ್ಸ್ಟೀನ್. ದಿಸ್ ಆರ್ ಆಲ್ ಬೇಸಿಕ್ terminology or basic knowledge we have to learn. And later nodana, say the physics the range of time scales now already istu munche question alli ನಾವು ನೋಡಿದ್ದೀವಿ ಏನು ಅಂತಂದಾಗ, physics what is the range of measurement of masses. Physics can measure the various masses from 10 power minus 30 kg to 10 to the power of 55 kg ಅಂತ ಹೇಳಿದ್ದೀವಿ. In the same manner ಟೈಮ್ ಇಂಟರ್ವೆಲ್ ಅನ್ನೋದು ಎಲ್ಲಿಂದ ಎಲ್ಲಿವರೆಗೂ ನಾವು ಮೆಜರ್ ಮಾಡಬಹುದು ಅಂತಂದಿದ್ದಾಗ, ದ ಟೈಮ್ ಇಂಟರ್ವೆಲ್ ಕ್ಯಾನ್ ಬಿ ಮೆಜರ್ಡ್ ಫ್ರಮ್ 10 to the power of minus 22 seconds to 10 to the power of 18 seconds ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ರೇಂಜ್ ಆಫ್ ಮೆಜರ್ಮೆಂಟ್ ಆಫ್ ಟೈಮ್ ಬೈ ಫಿಸಿಕ್ಸ್ ಟೆಕ್ನಿಕ್ಸ್ ಅಂತಲೂ ಹೇಳ್ಬೋದು. ಫಿಸಿಕ್ಸ್ ಟೆಕ್ನಿಕ್ಸ್ ಗೊತ್ತಾಯ್ತಲ್ವಾ? And later we have to think. See here, according to Einstein theory of relativity, okay, energy and mass relation ಏನಪ್ಪ ಹೇಳಿದ್ದೀವಿ, E equal to mc square. Is it right? So we can go with option C ಅಂತ ಹೇಳ್ತೀವಿ. ಅಂದರೆ ಯಾವಾಗಾದರೂ ಒಂದು ಪಾರ್ಟಿಕಲ್ ಮಾಸ್ m ಅನ್ನೋದಿರುತ್ತೋ ಆ ಪಾರ್ಟಿಕಲ್ಗೆ E ಅನ್ನೋಷ್ಟು ಎನರ್ಜಿ ಇರುತ್ತೆ. ದಟ್ ಎನರ್ಜಿ ಈಸ್ ಗಿವೆನ್ ಬೈ mc ಸ್ಕ್ವೇರ್ ಅಂತ ಹೇಳ್ಬೋದು. And later we have to think that ಡ್ಯಾಶ್ ವಾಸ್ ಡಿಸ್ಕವರ್ಡ್ ಬೈ ಹೈಗನ್ ಅಂತ ಹೇಳ್ತಾರೆ. ಹೈಗನ್ ಫೆಮಿಲಿಯರ್ ಇದೆ ನಿಮಗೆ, ಸೆಕೆಂಡ್ PUC ಅಲ್ಲಿ ಓದಿರ್ತೀರಾ. ಹೈಗನ್ ಹ್ಯಾಡ್ ಡಿಸ್ಕವರ್ಡ್ ವೇವ್ ಥಿಯರಿ ಆಫ್ ಲೈಟ್ ಅಂತ ಹೇಳ್ತಾರೆ. What is our discovery made by Huygens wave theory? Huygens wave theory has explained the phenomenon of light like reflection ಆಗಿರಬಹುದು, ರಿಫ್ರಾಕ್ಷನ್ ಆಗಿರಬಹುದು, interference, diffraction, polarization, but it fails to explain dual photoelectric effect ಅಂತ ಹೇಳ್ತಾರೆ. It plays a very important role in theories of light. Huygens wave theory ಮುಂಚೆ ನ್ಯೂಟನ್ ಕಾರ್ಪಾಸ್ಕ್ಯುಲರ್ ಥಿಯರಿ ಅನ್ನೋದು ಸಹ ಡಿಸ್ಕವರ್ ಮಾಡಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಗೊತ್ತಾಯ್ತಲ್ವಾ? ಆ್ಯಂಡ್ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರಪ್ಪ. ಈಸ್ ನಾಟ್ ಕರೆಕ್ಟ್. ಒಂದ್ಸರಿ ಸ್ಟೇಟ್ಮೆಂಟ್ಸ್ನ ಓದೋಣ, ನಿಮಗೆ ಗೊತ್ತಾಗುತ್ತೆ. ಫಿಸಿಕ್ಸ್ ಈಸ್ ದ ಸ್ಟಡಿ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ಫೆನಾಮಿನಾನ್ ಅಂತ ಹೇಳ್ತಾ ಇದ್ದಾರೆ.
ನೇಚರ್ ಆ್ಯಂಡ್ ನ್ಯಾಚುರಲ್ ಫಿನಾಮಿನಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಂಥ ಬ್ರಾಂಚ್ ಆಫ್ ಸೈನ್ಸ್ನ ಫಿಸಿಕ್ಸ್ ಅಂತಲೇ ಕರಿತೀವಿ. ಸೊ ಇಟ್ ಈಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಫಿಸಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಆರ್ ನಾಟ್ ರಿಲೇಟೆಡ್ ಟು ಈಚ್ ಅದರ್ ಅಂತ ಹೇಳ್ತಾರೆ. ನಾಟ್ ರಿಲೇಟೆಡ್ ಟು ಈಚ್ ಅದರ್. ಜಸ್ಟ್ ನೌ ಐ ಸೆಡ್ ದಟ್ ಫಿಸಿಕ್ಸ್ whatever the laws that exist in physics used to develop technology ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ದಟ್ ಟೆಕ್ನಾಲಜಿ ಈಸ್ ಯುಟಿಲೈಸ್ಡ್ ಬೈ ದ ಸೊಸೈಟಿ. ಓಕೆ, ಹಾಗಾಗಿ ನಿಮಗೆ ಫಿಸಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಆರ್ ನಾಟ್ ರಿಲೇಟೆಡ್ ಅಂತ ಕೊಡ್ತಾ ಇದ್ದಾರಲ್ವಾ, ದೇರ್ ಫೋರ್ ದಿಸ್ ಈಸ್ ರಾಂಗ್ ಅಂತ ಹೇಳ್ಬೋದು. ಓಕೆ, ಲೇಟರ್ ನೋಡಿ, ಇಲ್ಲಿ ಎಲೆಕ್ಟ್ರೋಡೈನಮಿಕ್ಸ್ ಡೀಲ್ಸ್ ವಿತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫಿನಾಮಿನಾನ್ ಅಸೋಸಿಯೇಟೆಡ್ ವಿತ್ ಚಾರ್ಜ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಬಾಡೀಸ್ ಅಂತ ಹೇಳ್ತಾರೆ. ಚಾರ್ಜ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಬಾಡೀಸ್, therefore it is also correct. ಎಲೆಕ್ಟ್ರೋಡೈನಮಿಕ್ಸ್ ನಾನು ಬ್ರಾಂಚಸ್ ನಿಮಗೆ ಮ್ಯಾಕ್ರೋಸ್ಕೋಪಿಕ್ ಡೊಮೈನಲ್ಲಿ ಎಲೆಕ್ಟ್ರೋಡೈನಮಿಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ನೋಡಿ, ಇಲ್ಲಿ ಎಲೆಕ್ಟ್ರೋಡೈನಮಿಕ್ಸ್ ಅನ್ನೋದು ಯಾವತ್ತೇ ಆಗಲಿ ಎಲೆಕ್ಟ್ರಿಕ್ ಫಿನಾಮಿನಾ ಮತ್ತು ಮ್ಯಾಗ್ನೆಟಿಕ್ ಫಿನಾಮಿನಾ ಇಲ್ಲ ಎಲೆಕ್ಟ್ರಿಕ್ ಬಾಡೀಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಬಾಡೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಎಲೆಕ್ಟ್ರೋಡೈನಮಿಕ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್. The physical equation that remain unchanged in a process are called conserved quantities ಅಂತ ಹೇಳ್ತಾರೆ. ಓಕೆ, ಫಿಸಿಕಲ್ ಈಕ್ವೇಷನ್ ಅನ್ನೋದಕ್ಕೂ ಬದಲು ದ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ತಗೊಳ್ಳೋಣ. ಫಿಸಿಕಲ್ ಕ್ವಾಂಟಿಟೀಸ್ ದಟ್ ರಿಮೈನ್ ಅನ್ಚೇಂಜ್ ಇನ್ ಎ ಪ್ರಾಸೆಸ್ ಆರ್ ಕಾಲ್ಡ್ ಕನ್ಸರ್ವೇಟಿವ್ ಕ್ವಾಂಟಿಟೀಸ್. ನಾನು ಹೇಳಿದ್ದೀನಲ್ವಾ, ಒಂದು ನ್ಯಾಚುರಲ್ ಫಿನಾಮಿನಾನಲ್ಲಿ ಓಕೆ ಮೆನಿ ಕ್ವಾಂಟಿಟೀಸ್ ಅನ್ನೋದು ಇನ್ವಾಲ್ವ್ ಆಗಿರುತ್ತೆ. ಆ ಎಲ್ಲ ಕ್ವಾಂಟಿಟೀಸ್ ಅನ್ನೋದು ಚೇಂಜ್ ಆದರೂ ಯಾವುದೋ ಒಂದು ಕ್ವಾಂಟಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಅದನ್ನು ಕನ್ಸರ್ವ್ಡ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ನಾಟ್ ಕರೆಕ್ಟ್ ಅಂತಂದರೆ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ ಗೊತ್ತಾಗಿದಲ್ವಾ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನಾವು ಒಂದ್ಸರಿ ನೋಡೋಣ. ನೋಡಿ, ಸ್ಟಡಿ the following statement regarding conservation laws and choose the incorrect option ಅಂತ ಹೇಳ್ತಿದ್ದಾರೆ. choose the incorrect option. ಇನ್ಕರೆಕ್ಟ್ ಆಪ್ಷನ್ ನಾವು ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ರಿಗಾರ್ಡಿಂಗ್ ಕನ್ಸರ್ವೇಷನ್ ಲಾಸ್. ನೋಡಿ, ಇಲ್ಲಿ ಕನ್ಸರ್ವೇಷನ್ ಲಾಸ್ ಈಸ್ ಹೈಪಾಥಿಸಿಸ್ ಬೇಸ್ಡ್ ಆನ್ ಅಬ್ಸರ್ವೇಷನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಕನ್ಸರ್ವೇಷನ್ ಲಾಸ್ ಅನ್ನೋದು ನಿಮಗೆ ಓಕೆ ಹೈಪಾಥಿಸ್ ಅಂದರೆ ಇಮ್ಯಾಜಿನರಿ ಸ್ಟೇಟ್ಮೆಂಟ್ಸ್, ಅದನ್ನು ಪ್ರೂವ್ ಮಾಡೋಕ್ಕೆ ಪ್ರೂಫ್ ಇಲ್ಲ, ಆದರೆ ಅದನ್ನು ವೆರಿಫೈ ಮಾಡಬಹುದು ಅಂತ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ದೇರ್ ಫೋರ್ ಯು ಕ್ಯಾನ್ ಸೇ ಇಟ್ ಈಸ್ ಕರೆಕ್ಟ್ ಅಂತ ಹೇಳ್ಬೋದು. ಲೇಟರ್, ಕನ್ಸರ್ವೇಷನ್ ಲಾಸ್ ಡು ನಾಟ್ ಹ್ಯಾವ್ ಡೀಪ್ ಕನೆಕ್ಷನ್ ವಿತ್ ಸಿಮೆಟ್ರೀಸ್ ಆಫ್ ನೇಚರ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಸಿಮೆಟ್ರೀಸ್ ಆಫ್ ನೇಚರ್. ನೋಡಿ, ನೇಚರಲ್ಲಿ ನಡೆಯೋತಕ್ಕಂಥ ಪ್ರತಿಯೊಂದು ಫೆನಾಮಿನಾನ್ ಬಗ್ಗೆ ಫಿಸಿಕ್ಸ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಫಿಸಿಕ್ಸಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಅನ್ನೋದು ಇರುತ್ತೆ ಟು ಅಂಡರ್ಸ್ಟ್ಯಾಂಡ್ ದಟ್ ನ್ಯಾಚುರಲ್ ಫಿನಾಮಿನಾ. ಆ್ಯಂಡ್ ಅಷ್ಟೇ ಅಲ್ಲ, ನೋಡಿ ಇಲ್ಲಿ ಫಿಸಿಕ್ಸಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಇದೆ ಅಂತಂದರೆ ಅದನ್ನು ಯಾವುದೋ ಒಂದು ನ್ಯಾಚುರಲ್ ಫಿನಾಮಿನಾನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಯೂಸ್ ಮಾಡ್ಕೋಬಹುದು ಅಂತಲೂ ಹೇಳ್ಬೋದು. ದೇರ್ ಫೋರ್ ದಿಸ್ ಆಲ್ಸೋ ವಾಟ್ ಈಸ್ ದಟ್ ದೆರ್ ಈಸ್ ಎ ಡೀಪ್ ಕನೆಕ್ಷನ್ ಅಂತ ಹೇಳ್ತಾರೆ. ನೇಚರ್ ಲವ್ಸ್ ಸಿಮೆಟ್ರಿ, ಆ ಫಿಸಿಕ್ಸ್ ಲಾಸ್ ಆರ ಸಿಮೆಟ್ರಿಕ್ ಅಂತ ಹೇಳ್ತಾರೆ. ಬಟ್ ಇಲ್ಲೇನಂತ ಡು ನಾಟ್ ಹ್ಯಾವ್ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ, ಡು ನಾಟ್ ಹ್ಯಾವ್. ಸೊ ದಿಸ್ ಈಸ್ ರಾಂಗ್, ದಿಸ್ ಈಸ್ ರಾಂಗ್. ಲೇಟರ್ ನೋಡಿ, ಇಲ್ಲಿ ಎ ಕನ್ಸರ್ವೇಷನ್ ಲಾ ಕೆನಾಟ್ ಬಿ ಪ್ರೂವ್ಡ್ ಎಸ್ ಬಟ್ ಇಟ್ ಕ್ಯಾನ್ ಬಿ ವೆರಿಫೈಡ್. ಓಕೆ, ಕನ್ಸರ್ವೇಷನ್ ಲಾಸ್ನ ನಾವು ಪ್ರೂವ್ ಮಾಡೋಕ್ಕೆ ಆಗಲ್ಲ, ಅದನ್ನು ಬೇಕಾದ್ರೆ ನಾವು ವೆರಿಫೈ ಮಾಡ್ಬೋದು ಒಂದು ನ್ಯಾಚುರಲ್ ಫಿನಾಮಿನಾಗೆ ಅಪ್ಲೈ ಮಾಡಿಬಿಟ್ಟು. ಓಕೆ, ಹಾಗಾಗಿ ದಿಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಕನ್ಸರ್ವೇಷನ್ ಆಫ್ ಎನರ್ಜಿ, ಲೀನಿಯರ್ ಮೊಮೆಂಟಮ್ ಆ್ಯಂಡ್ ವಾಟ್ ಇಸ್ ದಟ್ ಆಂಗುಲರ್ ಮೊಮೆಂಟಮ್ ಆರ್ ಕನ್ಸಿಡರ್ಡ್. ಇಟ್ ಇಸ್ ನಾಟ್ ರೆಗ್ಯುಲರ್ ಅಂತ ಟೈಪ್ ಆಗಿದೆ. ಇಟ್ ಇಸ್ ನಾಟ್ ರೆಗ್ಯುಲರ್, it should be angular momentum are considered to be fundamental laws of physics ಅಂತ ಹೇಳ್ತಾರೆ. ನೋಡಿ, ಆಲ್ರೆಡಿ ನಿಮಗೆ ನೇಚರ್ ಆಫ್ ಫಿಸಿಕ್ಸ್ ಲಾಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಿಸ್ ಆರ್ ಕನ್ಸರ್ವೇಷನ್ ಲಾಸ್, law of conservation of energy, law of conservation of linear momentum, law of conservation of angular momentum. Okay, these are all considered as a fundamental laws of physics ಅಂತ ಹೇಳ್ತೀವಿ. ಸೊ we can go with ಚೂಸ್ ದ ಇನ್ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ ಗೊತ್ತಾಯ್ತಲ್ವಾ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ, ಇಲ್ಲಿ ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ ಆಪ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ.
ಕೆಳಗಡೆ ಬರತಕ್ಕ ಆಪ್ಷನ್ಸಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ನ ಚೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಆನ್ ಆಕ್ಸಿಯಮ್ ಈ ಸೆಲ್ಫ್ ಎವಿಡೆಂಟ್ ಟ್ರೂತ್ ಸೆಲ್ಫ್ while a model is a theory proposed to explain observed phenomenon ಅಂತ ಹೇಳ್ತಾ ಇದ್ದಾರೆ. ಓಕೆ, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ವಾ ಹೇಳ್ತಾ ಇರೋದು. ಆಕ್ಸಿಯಮ್ ಈಸ್ ಸೆಲ್ಫ್ ಎವಿಡೆಂಟ್ ಟ್ರೂತ್ ಅಂತ ಹೇಳ್ತಾರೆ, ಇಟ್ ಈಸ್ ರಾಂಗ್. ಓಕೆ, ಹಾಗಾಗಿ ವೈಲ್ ಮಾಡೆಲ್ ಈಸ್ ಎ ಥಿಯರಿ ಪ್ರಪೋಸ್ ಟು ಎಕ್ಸ್ಪ್ಲೈನ್ ಅಬ್ಸರ್ವ್ಡ್ ಫಿನಾಮಿನಾ, ಇದು ಕರೆಕ್ಟ್. ಬಟ್ ಆಕ್ಸಿಯಮ್ ಅನ್ನೋದು ಸೆಲ್ಫ್ ಎವಿಡೆಂಟ್ ಟ್ರೂತ್ ಅನ್ನೋದು ಸತ್ಯ ಆಗಿರಲ್ಲ. ಸೊ ದಿಸ್ ಈಸ್ ರಾಂಗ್, ಈಸ್ ರಾಂಗ್. Wireless communication followed the discovery of basic laws of electricity and magnetism ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್. ಒಂದು ನಿಮಿಷ. ಓಕೆ, ಆಕ್ಸಿಯಮ್ ಅಲ್ವಾ ಹೇಳ್ತಿರೋದವರು. ಆಕ್ಸಿಯಮ್ ಈಸ್ ಸೆಲ್ಫ್ ಎವಿಡೆಂಟ್ ಟ್ರೂತ್ ಅಂತ ಹೇಳ್ತಾ ಇದ್ದಾರೆ. ಎಸ್, ಇಟ್ ಈಸ್ ಸೆಲ್ಫ್ ಎವಿಡೆಂಟ್ ಟ್ರೂತ್. ನೋಡಿ, ಅದಕ್ಕೆ ಪ್ರೂಫ್ ಅನ್ನೋದಿರಲ್ಲ. ವಾಟ್ ಇಸ್ ಸಾರಿ, ಇದು ಕರೆಕ್ಟ್ ಆಗಿರುತ್ತೆ, ಇದು ಸತ್ಯನೇ ಆಗಿರುತ್ತೆ. ಆಕ್ಸಿಯಮ್ ಈಸ್ ಸೆಲ್ಫ್ ಎವಿಡೆಂಟ್ ಟ್ರೂತ್ ಅಂತ ಹೇಳ್ತಾರೆ. ವೈಲ್ ಮಾಡೆಲ್ ಈಸ್ ಎ ಥಿಯರಿ ಪ್ರಪೋಸ್ ಟು ಎಕ್ಸ್ಪ್ಲೈನ್ ಅಬ್ಸರ್ವ್ಡ್ ಫೆನಾಮಿನಾನ್. ನೆಕ್ಸ್ಟ್, ವೈರ್ಲೆಸ್ ಕಮ್ಯುನಿಕೇಶನ್ ಫಾಲೋಡ್ ದ ಡಿಸ್ಕವರಿ ಆಫ್ ಬೇಸಿಕ್ ಲಾಸ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್. ಇದು ಕರೆಕ್ಟ್ ಅಲ್ವಾ? ನೋಡಿ, ವೈರ್ಲೆಸ್ ಕಮ್ಯುನಿಕೇಶನ್ ಅನ್ನೋದು ನಿಮಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ನ ಬೇಸ್ ಮಾಡಿಕೊಂಡು ಡೆವಲಪ್ ಆಗಿರತಕ್ಕಂಥ ಟೆಕ್ನಾಲಜಿ. ಹಾಗಾಗಿ ದಿಸ್ ಆಲ್ಸೋ ಕರೆಕ್ಟ್. ಬೋರ್ ಹ್ಯಾಡ್ ಡಿಸ್ಮಿಸ್ಡ್ ದ ಪಾಸಿಬಿಲಿಟಿ ಆಫ್ ಟ್ಯಾಪಿಂಗ್ ಎನರ್ಜಿ ಫ್ರಮ್ ಆಟಮ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬೋರ್ ಹ್ಯಾಡ್ ಡಿಸ್ಮಿಸ್ಡ್ ದ ಪಾಸಿಬಿಲಿಟಿ ಆಫ್ ಟ್ಯಾಪಿಂಗ್ ಎನರ್ಜಿ ಅಂಡ್ ದಿಸ್ ಈಸ್ ರಾಂಗ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ ಅಂಡ್ ಬಿ, ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಗೊತ್ತಾಯ್ತಲ್ವಾ? ಸೊ ಆಕ್ಸಿಯಮ್ ಸ್ಟಾರ್ಟಿಂಗ್ ಹೇಳಿದ್ದ ಮಿಸ್ಟೇಕ್ ಆಗಿದೆ, ಪ್ಲೀಸ್ ಚೇಂಜ್ ದಟ್. ಆಕ್ಸಿಯಮ್ ಈಸ್ ಅ ಸೆಲ್ಫ್ ಎವಿಡೆಂಟ್ ಟ್ರೂತ್ ಅಂತ ಕರಿತೀವಿ. ಆಕ್ಸಿಯಮ್ ಸ್ಟೇಟ್ಮೆಂಟೇ ಅದು ನಿಮಗೆ. ಸೊ ಸಿ ದ ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಮ್ಯಾಚ್ ದ ಕಾಲಮ್ 1 ಡೊಮೈನ್ಸ್ ಅಂತ ಕರೆದಿದ್ದಾರೆ, ವಿತ್ ಕಾಲಮ್ 2 ರಿಲೇಷನ್. ಡೊಮೈನ್ ಅಂದರೆ ರೀಜಿಯನ್ಸ್ ಇದೆ ನಿಮಗೆ. ರಿಲೇಷನ್ ಯಾವುದಕ್ಕೆ ಸಂಬಂಧಪಟ್ಟಿರೋದು ನಾವು ಮ್ಯಾಚ್ ಮಾಡಬೇಕು. ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ from the codes given below. What are the codes given here? Observe ಮಾಡಿ. See here, ಮೆಕ್ಯಾನಿಕ್ಸ್ ಏನ್ರಿ ಹೇಳುತ್ತೆ ನಿಮ್ಗೆ ಇಲ್ಲಿ ಅಂತಂದಿದ್ದಾಗ, ಮೆಕ್ಯಾನಿಕ್ಸ್ ಅನ್ನೋದು ನಿಮಗೆ see here, it is based completely on ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತ ಹೇಳ್ತಾರೆ. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಯಾವುದನ್ನ ಬೇಸ್ ಮಾಡ್ಕೊಂಡಿದೆ ನಿಮಗೆ? ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ನ ಬೇಸ್ ಮಾಡಿಕೊಂಡು ಈ ಮೆಕ್ಯಾನಿಕ್ಸ್ ಅನ್ನೋದು ಡೆವಲಪ್ ಮಾಡಿದ್ದಾರೆ. ಅದಕ್ಕೆ ಈ ಮೆಕ್ಯಾನಿಕ್ನ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಂತಲೂ ಕರಿತೀವಿ. ಲೇಟರ್ ನೋಡಿ, ಇಲ್ಲಿ ಎಲೆಕ್ಟ್ರೋಡೈನಮಿಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿರೋದು ನಿಮಗೆ? ಇಟ್ ಈಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ಬೋದು. ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆನಾ? ಲೇಟರ್ ಸಿ ಹಿಯರ್ ಥರ್ಮೋಡೈನಮಿಕ್ಸ್ ನಿಮಗೆ ಯಾವುದ್ರಲ್ಲಿ ಬರುತ್ತೆ? ನಿಮಗೆ ಥರ್ಮೋಡೈನಮಿಕ್ಸ್ ಈ ರಿಲೇಟೆಡ್ ಟು ಮ್ಯಾಕ್ರೋಸ್ಕೋಪಿಕ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಮ್ಯಾಕ್ರೋಸ್ಕೋಪಿಕ್ ಈಕ್ವಿಲಿಬ್ರಿಯಮ್. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಎ ಬಂದ್ಬಿಟ್ಟು ನಿಮಗೆ ಆರ್ ಆಗಿರುತ್ತೆ, ಬಿ ಬಂದ್ಬಿಟ್ಟು ನಿಮಗೆ ಆರ್. ಒಂದೇ ಒಂದು ಆಪ್ಷನ್ ಇದೆ, ದಟ್ ಈಸ್ ಆಪ್ಷನ್ ಬಿ. ಗೊತ್ತಾಗಿದೆ ಅಲ್ವಾ? ಲೈಕ್ ದಟ್ ವಿ ಕ್ಯಾನ್ ಆಲ್ಸೋ ಡಿಸ್ಕಸ್ ದ ನೆಕ್ಸ್ಟ್ ಕ್ವಶನ್. ನೋಡಿ, ಇಲ್ಲಿ ಮ್ಯಾಚ್ ದ ಕಾಲಮ್ 1 ದಟ್ ಈಸ್ ಫಿಸಿಕಲ್ ಕ್ವಾಂಟಿಟೀಸ್ ವಿತ್ ಕಾಲಮ್ 2 ದಟ್ ಈಸ್ ಅ ಸ್ಕೇಲ್ ಅಂತ ಹೇಳ್ತಾರೆ. ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಕೋಡ್ಸ್ ಗಿವೆನ್ ಬಿಲೋ. ನೋಡಿ, ಇಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ ನಿಮಗೆ ಕಾಲಮ್ 1 ಅಲ್ಲಿ ಕೊಟ್ಟಿದ್ದಾರೆ, ಕಾಲಮ್ 2 ಅಲ್ಲಿ ನಿಮಗೆ ಸ್ಕೇಲ್ ಅಂದರೆ ರೇಂಜ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಯಾವುದು ಕರೆಕ್ಟ್ ಆಗಿರುತ್ತೆ ಮ್ಯಾಚ್ ಮಾಡಿ ಅಂತ ಕೊಡ್ತಾ ಇದ್ದಾರೆ. ನೋಡಿ, ಸೈಜ್ ಆಫ್ ದ ಎಲೆಕ್ಟ್ರಾನ್ ಆರ್ ಪ್ರೋಟಾನ್. ನೋಡಿ, ಸೈಜ್ ಆಫ್ ದ ಎಲೆಕ್ಟ್ರಾನ್ ಪ್ರೋಟಾನ್ ಅನ್ನೋದು ನಿಮಗೆ 10⁻⁻14 ಮೀಟರ್ಸ್ ಅಲ್ಲಿ ಇರುತ್ತೆ, ಅಂದರೆ ಫರ್ಮಿಯಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಸಿ ಹಿಯರ್ ಎ ಈಸ್ ಮ್ಯಾಚಿಂಗ್ ವಿತ್ ಕ್ಯೂ ಅಂತ ಹೇಳ್ತೀವಿ. ಆಪ್ಷನ್ಸ್ನ ನೋಡಿದ್ದಾಗ ಎ ಆಪ್ಷನ್ನಲ್ಲೂ ಎ ಅನ್ನೋದು ಕ್ಯೂ ಮ್ಯಾಚ್ ಆಗಿದೆ, ಬಿ ಆಪ್ಷನ್ನಲ್ಲೂ ಮತ್ತು ಡಿ ಆಪ್ಷನ್ನಲ್ಲೂ ಎ ಅನ್ನೋದು ಕ್ಯೂಗೆ ಮ್ಯಾಚ್ ಆಗಿದೆ. ಲೆಟ್ ಅಸ್ ಸಿ ಮಾಸ್ ಆಫ್ ದ ಎಲೆಕ್ಟ್ರಾನ್. ವಾಟ್ ಇಸ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್? ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಾಸ್ ಆಫ್ ದ ಎಲೆಕ್ಟ್ರಾನ್ ಈಸ್ 10⁻⁻30 kg ಅಂತ ಹೇಳ್ತಾರೆ. 10⁻30 kg. ಅಂಡ್ ಎಕ್ಸ್ಟೆಂಟ್ ಆಫ್ ಯೂನಿವರ್ಸ್ ಅಂದರೆ ಯೂನಿವರ್ಸ್ ಅನ್ನೋದು ಎಲ್ಲಿಂದ ಎಲ್ಲಿವರೆಗೂ ಮೆಜರ್ ಆಗಿದೆ ಅಂತಂದರೆ ಇಟ್ ಈಸ್
maximum is 10 to the power of 26 meter, 10 to the power of 26 meter. So we can go with A with Q, B with P, and C with R. Therefore we can go with option A. Option A. ಫಾಲೋ ಮಾಡ್ತಾ ಇದ್ದೀರಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಲೆಟ್ ಅಸ್ ಸೇ ದ ನೆಕ್ಸ್ಟ್ ಒನ್. ನೋಡಿ ಇಲ್ಲಿ ಮ್ಯಾಚ್ ದ ಕಾಲಮ್ 1, ದಟ್ ಈಸ್ ದ ನೇಮ್ ಆಫ್ ದ ಫಿಸಿಕ್ಸ್, ನೇಮ್ ಆಫ್ ದ ಫಿಸಿಕ್ಸ್ ವಿತ್ ಕಾಲಮ್ 2. ಕಾಲಮ್ 2 ಏನು ಕೊಟ್ಟಿದ್ದಾರೆ ನಿಮಗೆ? ಕಾಂಟ್ರಿಬ್ಯೂಷನ್ ಆರ್ ಡಿಸ್ಕವರಿ ಅಂತ ಹೇಳ್ತಾರೆ. ಆರ್ ಡಿಸ್ಕವರಿ, ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಡಿಸ್ಕವರಿ ಆಗಿರ್ಬೋದು. ಅಂದರೆ ಯಾವ ಸೈಂಟಿಸ್ಟ್ ನಿಮಗೆ ಏನೇನು ಡಿಸ್ಕವರಿ ಮಾಡಿದ್ದಾರೆ, ಇಲ್ಲ ಏನೇನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಸರಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ಜೋಹಾನೆಸ್ ಕೆಪ್ಲರ್ ಕೊಟ್ಟಿದ್ದಾರೆ, ಟೈಕೋ ಬ್ರಾಹೆ ಅಂತ ಕೊಟ್ಟಿದ್ದಾರೆ, ನಿಕೋಲಸ್ ಕೊಪರ್ನಿಕಸ್ ಅಂತ ಕೊಟ್ಟಿದ್ದಾರೆ, ಆನ್ಸ್ ರೂಥರ್ಫರ್ಡ್ ಅಂತ ಕೊಟ್ಟಿದ್ದಾರೆ. ರೂಥರ್ಫರ್ಡ್ ನಮ್ಗೆ ಗೊತ್ತಿದೆ ಆಲ್ರೆಡಿ ನಿಮಗೆ. ರೂಥರ್ಫರ್ಡ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ದ ಆಟಮ್. ನ್ಯೂಕ್ಲಿಯರ್ ಮಾಡೆಲ್ ಆಫ್ ದ ಆಟಮ್ ಏನು ಹೇಳ್ತಾರಲ್ಲಿ ಅಂತಂದ್ರೆ, ನ್ಯೂಕ್ಲಿಯರ್ ಮಾಡೆಲ್ ಆಫ್ ದ ಆಟಮ್ ಏನು ಹೇಳ್ತಾರಲ್ಲಿ? See here, all the electrons will revolve around the nucleus. The nucleus as a center in circular orbits ಅಂತ ಹೇಳ್ತಾರೆ. And one more thing ನೋಡಿ ಇಲ್ಲಿ. ಓಕೆ, ನಿಕೋಲಸ್ ಕೊಪರ್ನಿಕಸ್ ಏನು ಹೇಳುತ್ತೆ ನಿಮಗೆ ಅಂತಂದಿದ್ದಾಗ, see here, we can say ಏನು ನಿಕೋಲಸ್ ಕೊಪರ್ನಸ್ ನಿಮಗೆ ಎಲಿಪ್ಟಿಕಲ್ ಆರ್ಬಿಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಕೋಲಸ್ ಕೊಪರ್ನಿಕಸ್ has explained about what is that elliptical orbit theory. ಏನು ಹೇಳುತ್ತೆ ಅಂತಂದಾಗ, all the planets revolve around the sun, okay, in elliptical orbits ಅಂತ ಹೇಳ್ತಾರೆ. elliptical orbits. And later see here, ಟೈಕೋ ಬ್ರಾಹೆ ಅನ್ನೋದು ಏನು ಹೇಳ್ತಾರೆ ಅಂತಂದ್ರೆ, see here, it has said that circular orbit theory. ಟೈಕೋ ಬ್ರಾಹೆ ಅವರು ಏನು ಹೇಳ್ತಾರೆ ಅಂತಂದ್ರೆ, see here, all the planets revolve around the sun, okay, in circular orbits ಅಂತ ಕರೀತಾರೆ. circular orbits. Later that is Johannes Kepler ಯಾವ್ದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ? ಪ್ಲಾನೆಟರಿ ಮೋಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದ್ಸರಿ ಅಬ್ಸರ್ವ್ ಮಾಡಿ. See here, Johannes Kepler will explain about planetary motion. Tycho Brahe explain about circular orbit theory. Nicholas Copernicus explain elliptical orbit theory ಅಂತ ಹೇಳ್ತಾರೆ. And Rutherford has given nuclear model of atom. ಗೊತ್ತಾಯ್ತಲ್ವಾ? So these are the points ನಾವು ಅಬ್ಸರ್ವ್ ಮಾಡಿದಾಗ we can go with option A. A goes to Q, B to S, and C to R, and D to P. ಅರ್ಥಾಯ್ತಲ್ಲ? This is how we can understand the concepts or the points from the physical world. ಗೊತ್ತಾಗಿದಲ್ವಾ ಏನು ಹೇಳ್ತಾ ಇದ್ದೀವಿ ಅಂತಂದ್ಬಿಟ್ಟು? ಲೈಕ್ ದ್ಯಾಟ್. ಇಷ್ಟೇ ಅಲ್ಲ, ನಮಗೆ DPP ಅಲ್ಲಿ ಇನ್ನೂ ಕೆಲವು ಕ್ವಶನ್ಸ್ ನಾವು ನಿಮಗೆ ಕೊಟ್ಟಿದ್ದೀವಿ. ಅದನ್ನು ನೀವು ತಗೊಂಡು ಒಂದ್ಸರಿ ನೋಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಸ್ ಎ ವೆರಿ ಸ್ಮಾಲ್ ಚಾಪ್ಟರ್. ಇದರಲ್ಲಿ ನಿಮ್ಗೆ ಇನ್ನೂ ಒಂದು ಕೆಲವು ಪಾಯಿಂಟ್ಸ್ ನಾವು ಅಬ್ಸರ್ವ್ ಮಾಡೋಣ. ಏನದು ಅಂತ ನೋಡ್ರಿ. ಸಿ ದಟ್ ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ಡಿಸ್ಕಸ್ಡ್. ಓಕೆ, ವಾಟ್ ಈಸ್ ದ ಸೈನ್ಸ್, ಅದು ಎಲ್ಲಿಂದ ಬಂತು ಅನ್ನೋದನ್ನ ನೋಡೋಣ. ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವಿಲ್ಲಿ ನೋಡೋಣ. ಏನಪ್ಪ ಅದು ಅಂತಂದಾಗ, ಸಿ ಹಿಯರ್, ವಾಟ್ ಈಸ್ ದ ಸೈನ್ಸ್. ಸೈನ್ಸ್ ಅನ್ನೋ ವರ್ಡ್ ಎಲ್ಲಿಂದ ಬಂತು ನಿಮಗೆ ಅಂತಂದಾಗ, ಇಟ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಅಂತಂದರೆ, ಟು ನೋ, ಇಲ್ಲ ನಾಲೆಡ್ಜ್ ಅಂತ ಕರಿತೀವಿ. ಟು ನೋ. ಆ್ಯಂಡ್ ಸಿಮಿಲಾರ್ ಟು ದಿ ಸೈನ್ಸ್ ಸಿಮಿಲಾರ್ ಆಗಿ ನಿಮಗೆ ಏನಾಗಿರುತ್ತೆ ಅಂದರೆ, ದೇರ್ ಆರ್ ಅದರ್ ವರ್ಡ್ಸ್, ಬೇರೆ ವರ್ಡ್ಸ್ ಇದೆ ನಿಮಗೆ. ಏನದು ಅಂತಂದಾಗ, ಸಿ ಹಿಯರ್, in Sanskrit, the science is called as Vignan anta ಕರಿತಿದ್ದೀವಿ. ವಿಜ್ಞಾನ್. ವಾಟ್ ಇಸ್ ದ ಮೀನಿಂಗ್ ಆಫ್ ವಿಜ್ಞಾನ್ ಹಿಯರ್? ನಾಲೆಡ್ಜ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ನಿಮಗೆ ಇನ್ ಅರಬಿಕ್ ಅಲ್ಲಿ ನಿಮಗೆ ಸೈನ್ಸ್ನ ಏನಂತ ಕರೀತೀವಿ ನಾವು ಅಂತಂದರೆ, ಇಲ್ಮ್ ಅಂತ ಹೇಳ್ತಾ ಇದ್ದೀವಿ. ವಿಚ್ ಕನ್ವೇಸ್ ಬೋತ್ the same meaning, that has that of knowledge ಅಂತಾನೆ ಹೇಳ್ತೀವಿ. And later we have to understand that important point, that is science always follows a scientific method ಅಂತ ಹೇಳ್ತಾರೆ. ಸೈಂಟಿಫಿಕ್ ಮೆಥಡ್ ಏನು ಅಂತ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಟ್ ಈಸ್
ವಾಟ್ ಇಸ್ ದಟ್ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್ಸ್ ಆಗಿರ್ಬೋದು, ಇಲ್ಲ ವಾಟ್ ಇಸ್ ದಟ್ ಸಿಸ್ಟಮ್ಯಾಟಿಕ್ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಎಕ್ಸ್ಪ್ಲನೇಷನ್. ಒನ್ ಮೋರ್ ಥಿಂಗ್, ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್, ಮ್ಯಾಥಮೆಟಿಕಲ್ ಮಾಡಲಿಂಗ್ಸ್ ಅಂಡ್ ಪ್ರಿಡಿಕ್ಷನ್ ಅಂಡ್ ವೆರಿಫಿಕೇಶನ್ ಆಫ್ ರಿಸಲ್ಟ್ಸ್ ಅಂತ ಹೇಳ್ತಾರೆ. ಸಿ ಹಿಯರ್ ಸೈನ್ಸ್, ಇದೆಲ್ಲ ಮಾಡಿದ ತಕ್ಷಣ ಸೈನ್ಸ್ ಅದು ಎಂಡ್ ಆಗೋಗುತ್ತಾ ಅಂತಂದಾಗ ಇಟ್ ನೆವರ್ ಎಂಡ್ಸ್. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಸೈನ್ಸ್ ಈಸ್ ಎವರ್ ಡೈನಮಿಕ್ ಅಂತ ಹೇಳ್ತೀವಿ. ಸೈನ್ಸ್ ಈಸ್ ಸೆಡ್ ಟು ಬಿ ಎವರ್ ಡೈನಮಿಕ್, ಇಟ್ ನೆವರ್ ಎಂಡ್ಸ್. ಯಾಕೆ ಅಂತಂದಾಗ ಡ್ಯೂ ಟು ಇಂಟರ್ಪ್ಲೇ ಆಫ್ ಥಿಯರಿ ಅಂಡ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಡ್ಯೂ ಟು ಇಂಟರ್ಪ್ಲೇ ಆಫ್ ಥಿಯರಿ ಅಂಡ್ ಎಕ್ಸ್ಪೆರಿಮೆಂಟ್. ದಿಸ್ ಇಸ್ ದ ಅಬೌಟ್ ದ ಸೈನ್ಸ್. ಗೊತ್ತಾಯ್ತಾ? ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದಾಗ, ವೆನೆವರ್ ವಿ ಗೋ ವಿತ್ ಸೈನ್ಸ್ ಅಲ್ಲಿ ನಿಮಗೆ ಡಿಫರೆಂಟ್ ಬ್ರಾಂಚಸ್ ಅನ್ನೋದು ಬರುತ್ತೆ. ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ ಆರ್ ದ ಫಂಡಮೆಂಟಲ್ ಬ್ರಾಂಚಸ್ ಆಫ್ ಸೈನ್ಸ್ ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಫಿಸಿಕ್ಸ್. ಆ್ಯಂಡ್ ಲೇಟರ್ ನೆಕ್ಸ್ಟ್ ಒನ್ ಈಸ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಅಮಾಂಗ್ ದೀಸ್ ತ್ರೀ ಫಿಸಿಕ್ಸ್ ಈಸ್ ಸೆಟ್ ಟು ಬಿ ವೆರಿ ಫಂಡಮೆಂಟಲ್ ಬ್ರಾಂಚ್ ಅಂತ ಹೇಳ್ತಾರೆ. ಫಿಸಿಕ್ಸ್ ಈಸ್ ಸೆಟ್ ಟು ಬಿ ವೆರಿ ಫಂಡಮೆಂಟಲ್ ಬ್ರಾಂಚ್ ಆರ್ ಬೇಸಿಕ್ ಬ್ರಾಂಚ್ ಅಂತ ಹೇಳ್ತಾರೆ. ವೈ ಅಂತಂದಾಗ ಬಿಕಾಸ್ ಆಫ್ ಇಟ್ಸ್ ಸ್ಕೋಪ್ ಅಂತ ಕರಿತೀವಿ. ಆ್ಯಂಡ್ ಸಿ ಹಿಯರ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಫಿಸಿಕ್ಸ್ ಅನ್ನೋದು ಎಲ್ಲಿಂದ ಬರ್ತಾ ಇದೆ ನಿಮಗೆ ಅಂತಂದರೆ, ಫಿಸಿಕ್ಸ್ ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ ಅಂತ ಹೇಳ್ತಾರೆ. ಗ್ರೀಕ್ ವರ್ಡ್ ಕಾಲ್ಡ್ ಫಿಸಿಸ್ ಆರ್ ಫ್ಯೂಸಿಸ್ ಅಂತನೂ ಬರೀತಾರೆ ಕೆಲವು ಬುಕ್ಸಲ್ಲಿ. ಫಿಸಿಸ್ ಆರ್ ಫ್ಯೂಸಿಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಅಂತಂದರೆ, ಇಟ್ ಈಸ್ ನಥಿಂಗ್ ಬಟ್ ನೇಚರ್ ಅಂತ ಕರಿತೀವಿ. ಸೊ ಫಿಸಿಕ್ಸ್ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ನೇಚರ್ ಆ್ಯಂಡ್ ನ್ಯಾಚುರಲ್ ಫೆನಾಮಿನಾನ್ ಅಂತ ಹೇಳ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸಿ ಹಿಯರ್ ಇನ್ ಫಿಸಿಕ್ಸ್ ಮೆನಿ ಪೀಪಲ್ ವಿಲ್ ಗೆಟ್ ಎಕ್ಸೈಟೆಡ್ ಅಂತ ಹೇಳ್ತಾರೆ. ಮೆನಿ ಪೀಪಲ್ ವಿಲ್ ಎಕ್ಸೈಟ್. ವಾಟ್ ಇಸ್ ದ ರೀಸನ್ ಅಂತಂದಾಗ ಡ್ಯೂ ಟು ಓನ್ಲಿ ಟೂ ಥಿಂಗ್ಸ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ಏನಪ್ಪ ಅಂತಂದಾಗ ಡ್ಯೂ ಟು ಸಿಂಪ್ಲಿಸಿಟಿ ಆಫ್ ಫಿಸಿಕಲ್ ಲಾಸ್ ಅಂತ ಕರಿತೀವಿ. ಸಿಂಪ್ಲಿಸಿಟಿ ಆಫ್ ಫಿಸಿಕಲ್ ಲಾಸ್. ಆ್ಯಂಡ್ ಸೆಕೆಂಡ್ ಒನ್ ಏನಪ್ಪ ಅಂತಂದಾಗ ಇಟ್ ಈಸ್ ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳ್ತೇವೆ. ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ಸ್ and simplicity of physical laws will make the people to get excited in physics ಅಂತ ಹೇಳ್ತಾರೆ. So these are the points to be noted. ಅರ್ಥ ಆಯ್ತಲ್ವ ಏನು ಹೇಳಿದ್ದೀವಿ ಅಂತ ಅಂದ್ಬಿಟ್ಟು? ಐ ಹೋಪ್ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಟ್ಸ್ ಎ ವೆರಿ ಸ್ಮಾಲ್ ಚಾಪ್ಟರ್. ಇನ್ನೂ ಕ್ವಶನ್ಸ್ ನಾವು DPPಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಫಸ್ಟ್ ಸೆಷನ್ ಸ್ಮಾಲ್ ಚಾಪ್ಟರ್, ಬೇಸಿಕ್ ಚಾಪ್ಟರಿಂದ ಶುರು ಮಾಡಿದ್ದೀವಿ. ನೀವು ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ. ಇದರಿಂದ ಕ್ವಶನ್ ನಿಮಗೆ ಬರ್ಬೋದು, ಬರ್ದೇನೂ ಇರ್ಬೋದು. ಆದರೆ ನಾವು ಹೇಳಬೇಕು, ನಾವು ಕಲಿಬೇಕು. ಸೊ ಯು ಹ್ಯಾವ್ ಟು ಲರ್ನ್. ಓಕೆನಾ? ಸೊ ಇನ್ನೂ ಟೈಮ್ ಇದೆ. ಸೊ ಇವತ್ತಿಂದ ಯಾರಾದರೆ KCETನ ಕ್ರ್ಯಾಕ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀರೋ, ಅಟ್ಲೀಸ್ಟ್ ಮಿನಿಮಮ್ 10 to 12 hours ಓಕೆ ನೀವು ತಪಸ್ತರ ನೀವು ಕೂತ್ಕೊಂಡು ಓದಿದ್ದೀರಾ ಅಂತಂದರೆ ಡೆಫಿನೆಟಾಗಿ ನೀವು KCETನ ಕ್ರ್ಯಾಕ್ ಮಾಡಬಹುದು. ಓಕೆನಾ? ಸೊ ಥ್ಯಾಂಕ್ ಯು. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.